ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇದರ ಮೊದಲ ವಿಡಿಯೋದಲ್ಲಿ ನಾನು ಒಂದು ಕಟಿಂಗು ಇದೇ ಬ್ಲೌಸ್ ಕಟಿಂಗ್ ತೋರಿಸಿದ್ದೆ. ಅದೇ ಬ್ಲೌಸ್ ಸ್ಟಿಚಿಂಗ್ ಇವಾಗ ತೋರಿಸ್ತಾ ಇದ್ದೀನಿ ನಾನು. ವಿಡಿಯೋ ಎಂಡ್ ವರ್ಕ್ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಫಸ್ಟು ಏನು ಮಾಡಬೇಕಾದ್ರೆ ಬ್ಲೌಸ್ಗೆ ಮೇನ್ ಪೀಸು ಮೇಲೆ ರೈಟ್ ಸೈಡ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಬಿಟ್ಟು ಉಲ್ಟಾ ರಿವರ್ಸ್ ಬ್ಲೌಸು ಉಲ್ಟಾ ಸೈಡು ಟೇಬಲ್ಗೆ ಹತ್ತಿರಬೇಕು, ಮಿಷಿನ್ ಮೇಲೆ ಇರಬೇಕು. ಈ ಥರ ಇಟ್ಬಿಟ್ಟು ನೀಟಾಗಿ ಸಮವಾಗಿ ನೋಡಿಕೊಂಡು ಅದು ಸೀದಾ, ಇದು ಉಲ್ಟಾ, ಇದು ಸಮವಾಗಿ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಮಿಡಲಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಸ್ಟಿಚಿಂಗ್ ಹಾಕೊತ ಬರಬೇಕು. ಲೈನಿಂಗ್ ಮೇಲೆ ಮೇನ್ ಪೀಸ್ ಎರಡನ್ನೂ ಕಲಿತು ಎರಡು ಸೇರಿಸಿ ಸ್ಟಿಚಿಂಗ್ ಹಾಕ್ಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಮತ್ತೆ ಇದನ್ನು ಒಂದು ಫೋಲ್ಡ್ ಮಾಡಬೇಕು. ಈ ಥರ ರೈಟ್ ಸೈಡ್ಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚು ಟಾಪ್ ಸ್ಟಿಚ್ ಹಾಕಬೇಕು. ಯಾಕಂದರೆ ಗ್ರಿಪ್ನೆಸ್ ನೀಟಾಗಿ ಬರುತ್ತೆ. ಕ್ಲಾತು ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ಕೆಳಗಡೆ ಬರಲಾರ್ದಂಗೆ ಇರುತ್ತೆ. ಸೊ ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಬೋದು ಬಿಡ್ಬೋದು, ಬಟ್ ನಾನು ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ಸೆಟ್ ಮಾಡ್ಕೊಂಡು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಬ್ಲೌಸು ಹಾಕ್ಕೊಂಡಾಗ ಫಿನಿಶಿಂಗ್ ನೀಟಾಗಿ ಕಾಣಿಸ್ಕೊಳ್ಳುತ್ತೆ. ನೀಟಾಗಿ ಒಂದು ಕಾರ್ನರ್ ಸ್ಟಿಚ್ ಹಾಕ್ಬೇಕು ಇದಕ್ಕೆ. ಆ ಸ್ಟಿಚಿಂಗ್ ಅಂಬು ಸ್ವಲ್ಪ ನೀಟಾಗಿರ್ಬೇಕು, ಯಾಕಂದರೆ ಮೇಲೆ ಕಾಣಿಸ್ಕೊಳ್ಳುತ್ತಲ್ಲ, ಸೊ ನೀಟಾಗಿರ್ಬೇಕು ಆ ಸ್ಟಿಚಿಂಗು. ಇದನ್ನು ಒಂದು ಸ್ಟಿಚಿಂಗ್ ಹಾಕ್ಬೇಕು. ಲಾಸ್ಟಿಗೆ ನೀವು ವಿಡಿಯೋ ಲಾಸ್ಟ್ವರೆಗೆ ನೋಡಿರಿ. ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋಕ್ಕೆ ಮುಂದಕ್ಕೆ ಹಂಗೆ ನೋಡ್ಕೊತ ಹೋಗ್ರಿ. ನೀಟಾಗಿ ನಿಧಾನವಾಗಿ ನೋಡಿರಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಿ. ಈ ವಿಡಿಯೋ ಇಟ್ಕೊಂಡು ಕೂಡ ನೀವು ಸ್ಟಿಚಿಂಗ್ ಮಾಡಿದ್ರೆ ಬ್ಲೌಸ್ ಸ್ಟಿಚಿಂಗು ನೀಟಾಗಿ ನಿಮ್ಗೆ ಬರುತ್ತೆ. ಪಿನ್ ಟು ಪಿನ್ ಎಲ್ಲನೂ ತೋರಿಸಿದ್ದೆ ನಾನು. ಟಾಪ್ ಸ್ಟಿಚ್ ಆದಮೇಲೆ ಇವಾಗ ಟೋಟಲ್ ಲೈನಿಂಗ್ ಅಟ್ಯಾಚ್ ಮಾಡೋಣ. ಅಂದರೆ ಕಾರ್ನರ್ ಸ್ಟಿಚ್ಚೇ ಹಾಕ್ಬೇಕು. ಕಟ್ಟಿಂಗ್ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ಅದು ಏನು ಮಿಕ್ಕಿರುತ್ತಲ್ಲ ಲೈನಿಂಗ್, ಅದನ್ನು ಕಟ್ ಮಾಡ್ಕೋಬೇಕು ನಾವು. ಇದನ್ನು ಸ್ಟಿಚಿಂಗ್ ಹಾಕೋ ಮುಂದೆ ಒಳಗಿನ ಕ್ಲಾತು ಲೂಸ್ ಆಗಲಾರ್ದಂಗೆ ನೋಡ್ಕೋಬೇಕು. ನೀಟಾಗಿ ಕೈಲಿಂದ ನೀಟಾಗಿ ಸೆಟ್ ಮಾಡ್ಕೊತ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ಮೇನ್ ಪೀಸು ಲೂಸ್ ಬಿಡೋದು ಮತ್ತು ಹಾಗೆ ಕ್ರಾಸ್ ಅಟ್ಯಾಚ್ ಮಾಡೋದು ಈ ಥರ ಮಾಡೋಕ್ಕೆ ಹೋಗಬಾರ್ದು. ನಿಧಾನವಾಗಿ ನೀಟಾಗಿ ಅಟ್ಯಾಚ್ ಮಾಡಬೇಕು. ಆದಮೇಲೆ ಟೋಟಲ್ ಅಟ್ಯಾಚ್ ಆದಮೇಲೆ ಇದನ್ನು ಸೈಡಲ್ಲಿ ಏನು ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ಅದನ್ನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಇವಾಗ ಡಾಟ್ಸ್ ಹಾಕೋಣ. ಡಾಟ್ಸ್ಗೆ ನೋಡಿರಿ, ಈ ಥರ ಆ ಒಂದು ಕಡೆ ಮಾರ್ಕಿಂಗ್ ಹಾಕಿದ್ಮೇಲೆ ಎರಡನೇ ಕಡೆ ಕಾಣಿಸಲ್ಲ. ಸೊ ನಾವು ಅವಾಗ ಏನು ಮಾಡಬೇಕಾದ್ರೆ ಒಂದು ಮಿಷಿನ್ ನೀಡಲ್ ಇರುತ್ತಲ್ಲ, ಮಿಷಿನ್ ನೀಡಲ್ ತೊಗೊಂಡ್ಬಿಟ್ಟು ನಾವು ಮಾರ್ಕ್ ಹಾಕಿರ್ತೀವಲ್ಲ ಡಾಟ್ಸ್ ಪಾಯಿಂಟಿಗೆ, ಅಲ್ಲಿ ಒಂದು ಸ್ವಲ್ಪ ಹೋಲ್ ಅಂದರೆ ಚಿಕ್ಕದು, ಅಂದರೆ ಮಿಷಿನ್ನು ನೀಡಿಲ್ ಅದರಲ್ಲಿ ಸೇರಿಸಿದರೆ ನೋಡಿರಿ ಈ ಚೆಕ್ಕೆ ಕೂಡ ಮಾರ್ಕ್ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಮತ್ತೆ ನೀವು ಮಾರ್ಕ್ ಹಾಕೋಬೋದು. ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ನೀವು ಮಾಡಬೇಕು. ಈ ಥರ ಹಾಕಿದರೆ ಇಲ್ಲಿ ಮಾರ್ಕ್ ಸೇಮ್ ಬರುತ್ತೆ. ಡಾಟ್ಸ್ ಈವನ್ ಆಗೇ ಬರಬೇಕು, ಹೆಚ್ಚು ಕಡಿಮೆ ಬರಬಾರ್ದು. ಈ ಮೂಲೆಗೊಂದು ಆ ಮೂಲೆಗೊಂದು ಹಾಕಬಾರ್ದು, ನೀಟಾಗಿ ಒಂದೇ ಸಮ. ಇವಾಗ ನಾನೇನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿರಿ, ಮೇಲೆಲಿಂದ ಡೌನ್ಗೆ ಬರ್ತಾಯಿದ್ದೇನೆ. ಡೌನ್ಲಿಂದ ಮೇಲೆ ಹೋದರೆ ಏನಾಗುತ್ತೆ ಅಂದರೆ ಒಂದು 4 ಇಂಚು ಬಂದರೆ ಒಂದು 4.25 ಇಂಚು ಬರ್ತವೆ ಡಾಟ್ಸು. ಅದು ಚೆಕ್ ಮಾಡ್ಕೋಬೇಕು ನೀವು. ಆ ಥರ ಬರಬಾರ್ದು. 2 ಡಾಟ್ಸ್ ಕೂಡ 4 ಇಂಚು ಬಂದರೆ 4 ಬರಬೇಕು, 3.25 ಬಂದರೆ 3.25 ಬರಬೇಕು. ಒಂದೇ ಮೆಜರ್ಮೆಂಟಲ್ಲೇ ಇರಬೇಕು. ಸೊ ಅದಕ್ಕಾಗಿ ಹಂಗೆ ಬರಬೇಕಾದ್ರೆ ಇದೊಂದು ಟಿಪ್ಪು ನೀವು ಯೂಸ್ ಮಾಡ್ಬೋದು. ಈ ಥರ ಇದೊಂದು ನಿಮಗೆ ಸಿಂಪಲ್ ಐಡಿಯಾ ಮಾತು. ಮೇಲಿಂದ ಡೌನ್ ಬಂದುಬಿಟ್ರೆ ಕರೆಕ್ಟಾಗಿ 2 ಡಾಟ್ಸು ಸೇಮ್ ಆಗಿ ಬರ್ತವೆ ನೋಡಿರಿ. ಈ ಥರ ಮತ್ತು ಉಗುರ್ಲಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಈಗ ಫ್ರಂಟ್ ಪಾರ್ಟ್ ತೊಗೊಳ್ಳೋಣ. ಲೈನಿಂಗ್ ಇದು ಉಲ್ಟಾ ಸೀದಾ ಟೇಬಲ್ ಮೇಲೆ ಇಟ್ಟಿದ್ದೀನಿ ನಾನು, ಉಲ್ಟಾ ಮೇಲೆ ಇಟ್ಕೊಂಡಿದ್ದೀನಿ. ಉಲ್ಟಾ ಮೇಲೆ ಲೈನಿಂಗ್ ಹಿಡಿತಾ ಇದ್ದೀನಿ. ಫ್ರಂಟ್ ಪಾರ್ಟು ಯಾವತ್ತೂ ಕೂಡ ಆಪೋಸಿಟಲ್ಲೇ ಇರಬೇಕು. ನಾನು ಯಾವ ಥರ ವಿಡಿಯೋದಲ್ಲಿ ಇಟ್ಟಿದ್ನಲ್ಲ 2 ಆಪೋಸಿಟ್ ಇಟ್ಕೊಂಡು ಅದ್ರ ಮೇಲೆ ನಿಮ್ಗೆ ನಿಮ್ಮ ಹತ್ರ ಪಿನ್ ಇದ್ದರೆ 2 ಕಡೆ ಪಿನ್ ಮಾಡ್ಕೊಂಡ್ಬಿಡ್ರಿ. ಯಾಕಂದರೆ ಹೊಸೊಬ್ರು ಏನು ಮಾಡ್ತಾರೆ ಅಂದರೆ ಉಲ್ಟಾ ಸೀದಾ ಲೈನಿಂಗ್ ಅಟ್ಯಾಚ್ ಮಾಡಿಬಿಡ್ತಾರೆ. ಸೇಮ್ ಒಂದೇ ಕಡೆ ಬರಂಗೆ ಮಾಡ್ಕೊತಾರೆ. ಆ ಥರ ಮಾಡಬಾರ್ದು. 2 ಆಪೋಸಿಟಲ್ಲೇ ಇರಬೇಕು. ಫ್ರಂಟ್ ಪಾರ್ಟ್ಸ್ ಆಗಲಿ, ಕ್ರಾಸ್ ಬೆಲ್ಟ್ ಆಗಲಿ, ಸ್ಲೀವ್ಸ್ ಆಗಲಿ, ಯಾವುದೇ ಆಗಲಿ ಒಂದೇ ಸಮ ನಮ್ಗೆ ಎದುರು ಬದ್ರೆ ಅಂದರೆ ಅಪೋಸಿಟಲ್ಲೇ ಇರಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ನೀವು ಒಂದೊಂದೇ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎರಡನ್ನೂ ಅಟ್ಯಾಚ್ ಮಾಡಬೇಕು ಜೊತೆಯಲ್ಲೇ. ಈಗ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿರಿ, ಅದೇ ಥರ ಅಟ್ಯಾಚನ್ನ ಮಾಡಬೇಕು. ಅದು ಕಾರ್ನರ್ ಸ್ಟಿಚ್ಚೇ ಹಾಕೋಬೇಕು. ಮಧ್ಯದಲ್ಲಿ ಸ್ಟಿಚ್ ಬರೋಂಗೆ ಹಾಕಿದರೆ ಸ್ಟಿಚಿಂಗ್ ಆದಮೇಲೆ ಮತ್ತೆ ಮೇಲೆ ಥ್ರೆಡ್ ಕಾಣಿಸ್ಕೊಳ್ಳುತ್ತೆ. 1/2 ಇಂಚಿಗೆ 1 ಇಂಚಿಗೆ ಥ್ರೆಡ್ ಕಾಣಿಸ್ಕೊಳ್ತಾ ಇರುತ್ತೆ. ನಾನು ಎಷ್ಟೋ ಜನ ಹೊಸೊಬ್ಬರು ಸ್ಟಿಚಿಂಗ್ ಮಾಡೋದು ನೋಡಿದ್ದೀನಿ. ಮೇಲೆ ಸ್ಟಿಚಿಂಗು ಕಾಣಿಸ್ಕೋಬಾರ್ದು. ಲೈನಿಂಗ್ ಅಟ್ಯಾಚ್ ಮಾಡಿದ ಸ್ಟಿಚಿಂಗ್ನಲ್ಲೇ ಹೋಗ್ಬೇಕು. ಅದು ಮೇಲೆ ಮತ್ತೆ ಕಾಣಿಸಂಗಿಲ್ಲ. ಇವಾಗ ಇದಾಯ್ತಲ್ಲ, ಇದು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾ ಪೀಸು ಜಾಸ್ತಿ ಬಿಟ್ಟೆ ಕಟಿಂಗ್ ಮಾಡಬೇಕು ಮೇನ್ ಪೀಸ್ನ ಯಾವಾಗಲೂ ಕೂಡ. ಯಾಕಂದರೆ ಈಗ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಬರಲಾರ್ದಂಗೆ ಇರುತ್ತೆ. ಈ ಥರ ಮಾಡಿದ ಪೀಸ್ಗಳನ್ನ ನೀವು ಐರನ್ ಕೂಡ ಮಾಡ್ಕೋಬೋದು. ಒಂದು ಸಲ ಐರನ್ ಮಾಡಿ ಕೂಡ ಡಾಟ್ಸ್ ಹಾಕ್ಬೋದು. ಎಷ್ಟು ಐರನ್ ಮಾಡಿದ್ರೆ ಅಷ್ಟೇ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆದ್ರೆ ನೋಡ್ಕೊಂಡು ಮಾಡಿರಿ. ಮತ್ತೆ ಐರನ್ ಹೇಳಿದ್ನಿ ಅಂದ್ಬಿಟ್ಟು ಬಟ್ಟೆನ ಸುಡಬೇಡ್ರಿ. ನಿಧಾನ ನೀಟಾಗಿ ಐರನ್ ಮಾಡಿರಿ. ಇವಾಗ ಇದಾಯ್ತಲ್ಲ, ಇನ್ನೊಂದು ಪೀಸನ್ನು ಸೇಮ್ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೇಮ್ ಆದಮೇಲೆ
ಸೇಮ್ ಆಪೋಸಿಟಲ್ಲೇ ಯಾವ ಥರ ಇಟ್ಟಿದ್ದೆ ನೋಡ್ರಿ ಸೇಮ್ ಆಯಿತು. ಆದಮೇಲೆ ಇವಾಗ ಮತ್ತೆ ಒಂದು ಮಿಷಿನ್ ನೀಡಲ್ ತೊಗೊಂಡು ಮಿಷಿನ್ ನೀಡಲಾಗಲಿ ಅಥವಾ ಪಿನ್ನಾಗಲಿ ಯಾವುದೋ ಒಂದು ಈ ಡಾಟ್ಸ್ ಆ ಕಡೆ ಕಾಣಿಸ್ಬೇಕಾದ್ರೆ ನೀವು ಈ ಥರ ಸಣ್ಣ ಇದೊಂದು ಐಡಿಯಾ ಮತ್ತು ಅಷ್ಟೇನೇನಿಲ್ಲ ನೋಡಿರಿ. ಈ ಕಡೆ ಬಂತಲ್ಲ ಅಲ್ಲಿ ಒಂದು ಮಾರ್ಕ್ ಹಾಕ್ಬೇಕಷ್ಟೇ. ಮಾರ್ಕಿಂಗ್ ತೊಗೊಂಡು ಅಲ್ಲೊಂದು ಸ್ವಲ್ಪ ಮಾರ್ಕಿಂಗ್ ಹಾಕೋಬೇಕು. ಆ ಪಾಯಿಂಟ್ ಗೊತ್ತಾಗುತ್ತೆ ನಮ್ಗೆ ಸೇಮ್ ಪಾಯಿಂಟೆಡ್ಸ್ ಬರಬೇಕು ಅನ್ನೋದು. ಪಾಯಿಂಟೆಡು ಯಾವುದಾದ್ರೆ ಸೈಡ್ ಡಾಟ್ಸು ಮಧ್ಯದಲ್ಲಿ 3 ಡಾಟು 4 ಡಾಟು ನಮ್ಗೆ ಎಷ್ಟು ಬಂದರೆ ಅಷ್ಟು ಹಾಕಿ 3 ಆದರೂ ಕನ್ಫರ್ಮ್ ಬರ್ತವೆ. ಒಂದು ಡಾಟು ಹಾರ್ಮೋಲ್ ಸೈಡ್ ಇರೋ ಡಾಟು ಬರ್ಬೋದು, ಇಲ್ಲಿ ನಡೀತದೆ. ಬರಲಿಲ್ಲ ಅಂದ್ರೂ ನಡೀತದೆ, ಬಂದರೆ ಓಕೆ. ಸ್ವಲ್ಪ ಹೆಚ್ಚಿಗಾದರೆ ಡಾಟ್ ಹಾಕ್ಬೋದು, ಇಲ್ಲಾಂದರೆ ಓಕೆ ಹಂಗೆ ಸ್ಟಿಚ್ ಮಾಡ್ಬೋದು. ಅದಕ್ಕೆ ಅಷ್ಟು ಮಾಹಿತಿ ಇಲ್ಲ, ಸೊ ನಡೀತದೆ ಅದು. ಇವಾಗ ಈ ಥರ ಮಾರ್ಕ್ ಹಾಕೊಂಡ್ಮೇಲೆ ನೋಡಿರಿ 4 ಕಡೆ ನಾನು ಮಾರ್ಕ್ ಹಾಕಿದ್ನಲ್ವ, ನಿಮಗೆ ಗೊತ್ತಾಗ್ಬೇಕಂತಲೇ ಈ ಥರ ನಾನು ತೋರಿಸ್ತಾ ಇದ್ದೀನಿ. ನಾನಾದರೆ ವೀಲ್ ಮಾರ್ಕ್ ಹಾಕ್ಬಿಡ್ತೀನಿ, ವೀಲ್ ಮಾರ್ಕ್ಲಿ ನೋಡ್ಕೊಂಡು ಹಾಕ್ತೀನಿ. ಆದರೆ ವೀಲ್ ಮಾರ್ಕು ಎಲ್ಲರ ಹತ್ರ ಇರಲಾರ್ದವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಈ ಥರ ನಾನೊಂದು ಐಡಿಯಾ ನಿಮ್ಗೆ ಕೊಡ್ತಾಯಿದ್ದೀನಿ, ಸರಿನಾ? ಇವಾಗ ನೋಡಿರಿ ಈ ಥರ 4 ಡಾಟ್ಸು ಬಂತು. ಸೊ ಇದರಲ್ಲಿ ನಾನು 3 ಡಾಟ್ಸ್ ಹಾಕ್ತಾಯಿದ್ದೀನಿ, 4 ಡಾಟ್ ಹಾಕಲ್ಲ. ಯಾಕಂದರೆ ಸ್ಟಿಚ್ಚಿಂಗು ಸೈಡ್ ಫಿಟ್ಟಿಂಗ್ ಇರುತ್ತಲ್ಲ, ಆವಾಗ ಅದು ನನಗೆ ಅವಸರ ಅನಿಸಿದ್ರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಮೇನ್ ಡಾಟು ಮಧ್ಯದಲ್ಲಿ ಡಾಟು ಈ ಥರ ಸ್ಟಿಚ್ ಮಾಡಿದ್ಮೇಲೆ ಇವಾಗ ನೋಡಿರಿ ಮಧ್ಯದಲ್ಲಿ ಡಾಟ್ ಹಾಕಿದ್ಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ತ್ರಿಕೋಣ ಆಕಾರದಲ್ಲಿ ಫೋಲ್ಡ್ ಮಾಡಬೇಕು. ಮೇಲೆ ಫೋಲ್ಡ್ ಮಾಡ್ಕೊಂಡು ಬಿಡ್ಬೇಕು. ಅದನ್ನು ಕಟಿಂಗು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೀವು ಮಿಷಿನ್ ಕಲಿಯೋರಿಗೆಲ್ಲರೂ ಹೊಸ್ದಾಗಿ ಕಟಿಂಗ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮತ್ತೆ ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಕಟಿಂಗ್ ಮಾಡಬಾರ್ದು. ಅದನ್ನು ಆ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು 3 ಡಾಟು ಸೇಮ್ ಎಲ್ಲಿಗೆ ಮಾರ್ಕಿಂಗ್ ಹಾಕಿದ್ವು ಅಲ್ಲಿ ಸೇಮ್ ಟು ಸೇಮ್ ಮಾರ್ಕಿಂಗ್ ಹಿಡ್ಕೊಂಡೆ ಸ್ಟಿಚಿಂಗ್ನ ಹಾಕ್ಬೇಕು. ನಾನು ನೋಡಿ ಒಳಗಡೆ ಇಟ್ಟು ಹೊರಗಡೆ ತೊಗೊಂಬರ್ತಾಯಿದ್ದೀನಿ ಸ್ಟಿಚಿಂಗ್ನ. ಯಾಕಂದರೆ ಔಟ್ಸೈಡ್ಲಿಂದ ಒಳಗಡೆ ಹೋದರೆ ಏನಾಗುತ್ತಂದರೆ ಸ್ವಲ್ಪ ಒಂದು ಡಾಟ್ ಹೆಚ್ಚಿಗೆ ಒಂದು ಡಾಟ್ ಕಡಿಮೆ ಬರುತ್ತೆ. ಸೊ ಆ ಥರ ಬರಬಾರ್ದು ಪ್ರಾಬ್ಲಮ್ ನಮಗೆ. ನೋಡಿರಿ ಈ ಡಾಟ್ ಆದಮೇಲೆ ಇನ್ನೊಂದು ಡಾಟ್ನು ಸೇಮ್ ಇದೇ ಥರ ಸ್ಟಿಚ್ ಮಾಡೋಣ. ಮೇನ್ ಡಾಟು ನೋಡ್ಕೊಳ್ಳಿ ಒಂದು ಸರ್ತಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅನ್ನೋದು. ಕಟಿಂಗ್ ನೋಡಿದ್ದವ್ರು ಎಲ್ಲರಿಗೂ ಈ ವಿಡಿಯೋ ಅರ್ಥ ಆಗುತ್ತೆ. ಸ್ಟಿಚಿಂಗ್ನು ಇದೇ ಥರ ಮಾಡಬೇಕನ್ನೋದು. ಫಸ್ಟು ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಆಯಿತು, ಆಮೇಲೆ ಲೈನಿಂಗ್ ಅಟ್ಯಾಚ್ ಫ್ರಂಟ್ ಪಾರ್ಟ್ ಲೈನಿಂಗ್ ಅಟ್ಯಾಚ್ ಆಯಿತು, ಆಮೇಲೆ ಡಾಟ್ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ನೆನ್ಪಿಟ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ನೋಡ್ಕೊತಾನು ಸ್ಟಿಚಿಂಗ್ ಮಾಡ್ಬೋದು. ಯಾಕಂದರೆ ಒಂದೇ ಸರ್ತಿ ಒಂದೇ ಸ್ಟಿಚಿಂಗ್ ಮಾಡಬೇಕಾದ್ರೆ ಪರವಾಗಿಲ್ಲ. ಬರಲಿಲ್ಲ ಅಂದರೆ ಇವಾಗ ಇನ್ನೂ ಸ್ವಲ್ಪ ಈ ಥರ ನೋಡ್ಕೊತ ವೀಡಿಯೋನ ಅಲ್ಲಿಗೆ ಹೋಲ್ಡ್ ಮಾಡ್ಕೊಂಡು ಕೂಡ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಬೋದು. ನೀವು ಒಂದು ಯಾವುದೇ ಒಂದು ಪ್ಲೇನ್ ಬ್ಲೌಸು ಅಥವಾ ಲೈನಿಂಗ್ ಬ್ಲೌಸ್ ಯಾವುದೋ ತೊಗೊಂಡು ಕಟಿಂಗ್ ಮಾಡ್ಕೊಂಡು ಕೂತ್ಕೊಂಡು ಈ ಥರ ಟ್ರೈ ಮಾಡಿ ನೋಡಿ. ನಿಮ್ಮ ಬ್ಲೌಸ್ ನೀವು ಆಟೋಮೆಟಿಕ್ ಸ್ಟಿಚಿಂಗ್ ಕಲಿತೀರ. ಇದಾಯಿತು. ಇವಾಗ ಇದಾದಮೇಲೆ ಕ್ರಾಸ್ ಬೆಲ್ಟು ನೀವು ಲೈನಿಂಗ್ ಅಟ್ಯಾಚ್ ಮಾಡೋ ಮುಂಚೆನೇ ಇದು ಒಂದು ಸರ್ತಿ ಚಲೋ ನೆನ್ಪಿಟ್ಕೋಬೇಕು. ಯಾಕಂದರೆ ಲೈನಿಂಗ್ ಅಟ್ಯಾಚು 2 ಉಲ್ಟಾನೇ ಮಾಡಿಬಿಡ್ತಾರೆ, ಇಲ್ಲ 2 ಸೀದಾನೇ ಮಾಡಿಬಿಡ್ತಾರೆ. ಈ ಥರ ಮಾಡಬಾರ್ದು. ಇದು ನೋಡಿರಿ, ಒಂದು ನಾನು ಉಲ್ಟಾ ಮೇಲೆ ಲೈನಿಂಗ್ ಇಟ್ಟಿದ್ಮೇಲೆ ಮತ್ತು ಆಪೋಸಿಟಲ್ಲಿ ನೋಡಿರಿ 2 ಆಪೋಸಿಟು ಕಂಪಲ್ಸರಿ. ಇದು ಫ್ರಂಟ್ ಪಾರ್ಟಿಗೆ ಇದನ್ನೇ ಮಾಡಬೇಕು, ಮತ್ತು ಕ್ರಾಸ್ ಪಟ್ಟಿ ಅದೇ, ಸ್ಲೀವ್ಸ್ ಅದೇ. ನಾನು ಇದು 2 ಸರ್ತಿ ಹೇಳ್ತಾ ಇದ್ದೀನಿ ನಿಮಗೆ. ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಎಟ್ ಎ ಟೈಮ್ 2 ಅಟ್ಯಾಚ್ ಮಾಡ್ಕೋಬೇಕು. ಒಂದೊಂದು ಅಟ್ಯಾಚ್ ಮಾಡಬಾರ್ದು. ಒಂದು ಆದಮೇಲೆ ಒಂದು ರೆಡಿ ಮಾಡ್ಕೊಳ್ಳೋದು ತಪ್ಪು. ಒಂದು ಆದಮೇಲೆ ಒಂದು ಮಾಡ್ಕೋಬಾರ್ದು. ಈ ಥರ ಹಾಕಿದರೆ ನಿಮಗೆ ಏನೂ ಆಲೋಚನೆ ಇರಲಾರ್ದಂಗೆ ನಿಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ಮತ್ತು ಉಲ್ಟಾ ಸೀದಾ ಹಾಕೋದು ಪ್ರಾಬ್ಲಮ್ ಆಗೋಲ್ಲ. ನೋಡಿರಿ ಇವು ಲೈನಿಂಗ್ ಅಟ್ಯಾಚ್ ಕಾರ್ನರ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಟೋಟಲ್ ಒಂದು ಲೈನಿಂಗು ಒಂದು ಮೇನ್ ಪೀಸು ಸ್ಟಿಚಿಂಗ್ ಹಾಕ್ಕೋಬೇಕು. ಈ ಥರ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡಿ ನೀಟಾಗಿ ಕಲ್ರಿ. ನೀವು ಕಲ್ತ್ರೇ ನಿಮ್ಗೆ ಏನಾರ ಮತ್ತೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಇಲ್ಲ ನನ್ನ ನಂಬರ್ ಇದೆ ಕೆಳಗಿನ ಚಾನಲಲ್ಲಿ ಕೊಟ್ಟಿರ್ತೀನಿ, ಅದು ತೊಗೊಂಡು ಕಾಲ್ ಮಾಡಿ ಕೂಡ ನೀವು ಕೇಳ್ಬೋದು, ಸರಿನಾ? ಇವಾಗ ನೋಡಿರಿ ಈ ಥರ ಎಲ್ಲ ಲೈನಿಂಗ್ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಇರೋದೆಲ್ಲನೂ ಕಟ್ ಮಾಡಿ ತೆಗಿಬೇಕು. 2 ಪೀಸಸ್ಗೆ ಅಷ್ಟೇ. ಲೈನಿಂಗ್ ಕ್ರಾಸ್ ಬೆಲ್ಟ್ಗೆ 2 ಅದೇ ಥರ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡೋಕ್ಕೆ ಬರಲ್ಲ ಅಂದವ್ರು ಈ ವಿಡಿಯೋ ನೋಡ್ಕೋಬೋದು. ಮ್ಯಾಕ್ಸಿಮಮ್ ನನ್ನ ಹತ್ರ ಮಿಷಿನ್ ಕಲೆ ಹುಡುಗರೆಲ್ಲರೂ ಮಾಡೋ ಪ್ರಾಬ್ಲಮ್ ಏನು ಗೊತ್ತಾ, 2 ಕ್ರಾಸ್ ಬೆಲ್ಟು ಒಂದೇ ಕಡೆ ಮಾಡಿಬಿಡ್ತಾರೆ. ಅದು ಆಗಬಾರ್ದಂತ ಈ ಥರ ನೀವು ಫಾಲೋ ಮಾಡಬೇಕು. ಇವಾಗ ನೋಡಿರಿ ಮೇಲೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಲೈನಿಂಗ್ ಮೇನ್ ಪೀಸ್ ಮೇಲೆ ಮತ್ತೊಂದು ಲೈನಿಂಗ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಎಷ್ಟು ಮಾರ್ಜಿನ್ ಇಟ್ಕೊತೀರಾ ಅನ್ನೋದು ನಿಮ್ಗೆ ಬಿಟ್ಟಿರೋದು. ನಾನಂದರೆ ಒಂದು ಟೆನ್ಷನ್ ಮಾರ್ಜಿನ್ ಮಾತ್ರ ತೊಗೊತೀನಿ. 1/2 ಇಂಚ್ಗಿಂತ ಸ್ವಲ್ಪ ಕಡಿಮೆ, 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ, ಒಂದೇ ಸಮ ಮಾರ್ಜಿನ್. ಟೋಟಲ್ ಸ್ಟಿಚಿಂಗ್ ಬ್ಲೌಸ್ ಟೋಟಲ್ ಸ್ಟಿಚಿಂಗ್ ಆದ್ರೆ ನನ್ನ ಮಾರ್ಜಿನ್ ಒಂದೇ ಥರ ಇರುತ್ತೆ. ನಾನು ವೀಡಿಯೋದಲ್ಲಿ ಯಾವ್ದಾದ್ರು ತೋರಿಸ್ತಾ ಇದ್ದೀನಿ ಆ ಥರ ಸ್ಟಿಚಿಂಗ್ ಮಾಡೋಕ್ಕೂ ನೀವು ಕಲೀರಿ, ಪ್ರಾಕ್ಟೀಸ್ ಮಾಡಿ. ಒಂದು ಆರ್ಡಿನರಿ ಸಾರಿ, ಓಲ್ಡ್ ಸಾರೀಸ್ ಇರ್ತಾವಲ್ಲ ಮನೇಲಿ, ಕಾಟನ್ ಸಾರೀಸು ಅಥವಾ ಕಾಟನ್ ಲುಂಗೀಸು, ಇವೆಲ್ಲ ಯಾವನ್ ತೊಗೊಂಡ್ಬಿಟ್ಟು ಈ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಒಂದೆರಡು ನಿಮ್ಮ ಮೆಜರ್ಮೆಂಟಿಗೆ ಮಾಡ್ಕೋಬೇಕು. ಹೊಸ್ದಾಗಿ ಕಲೋರು ಯಾರು ಡೈರೆಕ್ಟು
ಹೊಸ ಬಟ್ಟೆಗಳ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡಿರಿ ಕ್ರಾಸ್ ಬೆಲ್ಟು ಇಲ್ಲಿ ಸೇಮ್ ಇದು ಕ್ರಾಸ್ ಬೆಲ್ಟ್ ಟೋಟಲ್ ಹಿಂಗೆ ಸ್ಟಿಚ್ ಆದಮೇಲೆ ಈವನ್ ಆಗಿರಬೇಕು. ಒಂದು ಸ್ವಲ್ಪ ಲೈನಿಂಗ್ ಹೆಚ್ಚಿಗೆ ಬಂತು, ಇಲ್ಲ ಮೇನ್ ಪೀಸು ಕೆಳಗಿಂದ ಲೈನಿಂಗ್ ಟಚ್ ಮಾಡಿದ ಪೀಸ್ ಹೆಚ್ಚಿಗೆ ಬಂತಂದರೆ ಕ್ರಾಸ್ ಬೆಲ್ಟು ಒಂಥರ ಹಿಂಗೆ ಸುತ್ತದಂಗೆ ಆಗುತ್ತೆ. ಆ ಥರ ಬರಬಾರ್ದು. ನೀಟಾಗಿ ಬರಬೇಕಾದ್ರೆ ಈ ಥರ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಿದ್ದು ಡಬಲ್ ಲೈನಿಂಗ್ ಇರುತ್ತಲ್ಲ ಅದನ್ನು ತಗೊಂಡು ಈ ಥರ ನಾವು ಎಷ್ಟು ಮಾರ್ಜಿನ್ ಹಿಡ್ಕೊತೀವೋ ಅದನ್ನು ಹಿಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊತ ಬರಬೇಕು. ನೋಡಿರಿ ಇವಾಗ ಇದನ್ನು ನೋಡಿ ಈ ಥರ ಆದಮೇಲೆ ಇವಾಗ ಮೇಲೆ ನೆಕ್ ಪಾರ್ಟ್ ಇದೆಯಲ್ಲ, ನೆಕ್ ಪಾರ್ಟ್ಲಿಂದ ಫೋಲ್ಡ್ ಈ ಥರ ರೌಂಡ್ ಫೋಲ್ಡ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟಿಚಿಂಗ್ ಮಾಡಿರೋದು ನಿಮಗೆ ಕೈಗೆ ತಗಲುತ್ತೆ. ಅದನ್ನು ಇಟ್ಕೊಂಡು ಮತ್ತು ಕೆಳಗಿನ ಲೈನಿಂಗ್ ಇಟ್ಕೊಂಡು ಮತ್ತು ಸೇಮ್ ಮಾರ್ಜಿನ್ ಫಸ್ಟು ನೀವು ಸ್ಟಿಚ್ ಹಾಕಿರ್ತೀರಲ್ಲ ಅದೇ ಸ್ಟಿಚ್ ಮೇಲೆ ಇವಾಗ ಸ್ಟಿಚ್ ಬರಬೇಕು. ಮತ್ತು ಆ ಸ್ಟಿಚ್ ಬಿಟ್ಕೊಂಡು ಇನ್ನೂ ಸ್ವಲ್ಪ ಒಳಗೆ ಮಾರ್ಜಿನ್ ತೊಗೊಂಡ್ರೆ ಮತ್ತು ಕ್ರಾಸ್ ಬೆಲ್ಟು ಹೆಚ್ಚು ಕಡಿಮೆ ಆಗುತ್ತೆ. ತುಂಬ ಪ್ರಾಬ್ಲಮ್ ಮಾಡ್ಕೊತಾರೆ ಹೊಸ್ದಾಗಿ ಕಲಿಯೋರು ಎಲ್ಲರೂ ಈ ವಿಷಯದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಎಲ್ಲರಿಗೂ. ನಿಮ್ಗೆ ಗೊತ್ತಿರುತ್ತೆ, ನೀವು ಮಾಡಿದರೆ ಒಂದು ವೇಳೆ ನನಗೆ ಕಾಮೆಂಟ್ ಮಾಡಿ ಕಂಪಲ್ಸರಿ ನಂಗೆ ತಿಳಿಸ್ರಿ, ನೀವು ಆ ಥರ ಆಗಿದೆಯಾ ನಿಮ್ಮ ಹತ್ರ ಪ್ರಾಬ್ಲಮ್ ಅನ್ನೋದು. ನೋಡಿ ಇದಾದಮೇಲೆ ಈ ಥರ ಒಳಗಿಂದು ಹೊರಗೆ ತೆಗಿಬೇಕು, ನೀಟಾಗಿ ತೆಕ್ಕೋಬೇಕು ಹೊರಗಡೆ. ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಆಗುತ್ತೆ, ಟೈಟ್ ಆಗುತ್ತೆ, ಬಟ್ ನೀಟಾಗಿ ತೆಗಿಬೋದು, ಏನು ತೊಂದರೆ ಇಲ್ಲ. ಇದಾದಮೇಲೆ ಕೆಲವೊಂದು ಜನಕ್ಕೆ ಬರಲಿಲ್ಲ ಅಂದರೆ ಡೈರೆಕ್ಟ್ ಕೂಡ ಟಚ್ ಮಾಡ್ತಾರೆ, ಅದನ್ನು ಪರವಾಗಿಲ್ಲ. ಬಟ್ ಈ ಥರ ಆದರೆ ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಷ್ಟೇ. ಇದಾಯ್ತಲ್ವ, ಈ ಸೈಡ್ ಮಿಕ್ಕಿರೋದನ್ನು ಕಟ್ ಮಾಡಿಬಿಡೋಣ. ಇವಾಗ ಇದಾಯಿತು. ಇದೇ ಸೇಮು ಇದೇ ಪ್ರೊಸೆಸಿಂಗು ಇನ್ನೊಂದು ಪಾರ್ಟ್ ಇದೆಯಲ್ಲ ಫ್ರಂಟ್ ಪಾರ್ಟ್, ಅದನ್ನು ಅದೇ ಥರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡು ಆದಮೇಲೆ ಇವಾಗ ನೋಡಿರಿ ಸೇಮ್ ಬಂದೈತೆ ನೋಡಿರಿ. ಸೇಮ್ ಆದಮೇಲೆ ಈ ಉಕ್ಸ್ ಪಟ್ಟಿ ಚೆಕ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಹಚ್ಚೋ ಮುಂದೆ ಕ್ಲಾತ್ ಅಟ್ಯಾಚ್ ಮಾಡೋ ಮುಂದೆ ಒಂದು ಸರ್ತಿ ನೋಡ್ಕೋಬೇಕು ಕರೆಕ್ಟಾಗಿದ್ದಾವ, ಹೆಚ್ಚು ಕಡಿಮೆ ಬರ್ತಾವ. ಇದನ್ನು ಹೊಸ್ದಾಗಿ ಮಿಷಿನ್ ಕಲರ್ ಎಲ್ಲರೂ ಮಾಡೋ ಪ್ರಾಬ್ಲಮ್ ಇದು. ಸ್ವಲ್ಪ ಉಕ್ಸ್ ಪಟ್ಟೆನ ಹೆಚ್ಚಿಗಾಗಿರುತ್ತೆ, ಇಲ್ಲ ಕಾಜಾಪಟ್ಟೆನ ಹೆಚ್ಚಿಗಾಗಿರುತ್ತೆ, ಯಾವುದೋ ಒಂದು ಕಡಿಮೆ ಆಗುತ್ತೆ, ಇರೋ ಥರ ಮಾಡ್ತಾರೆ. ಇವಾಗ ನಾನು ನೋಡ್ಕೊತಾ ಇದ್ದೀನಿ. ಬಟ್ ಉಕ್ಸ್ ಪಟ್ಟಿ ಐಪಟ್ಟಿ ಹಚ್ಚಿದ ಮೇಲೆ ಶೋಲ್ಡ್ರ್ ಜಾಯಿಂಟ್ ಮಾಡ್ತೀನಿ ನಾನು. ಇವಾಗ ನೋಡಿರಿ ಫಸ್ಟು ಶೋಲ್ಡ್ರ್ ಪಟ್ಟಿಗೆ ಕ್ರಾಸ್ ಉಕ್ಸ್ ಪಟ್ಟಿಗೆ ಒಂದು 2 ಇಂಚು ತೊಗೊಂಡಿನಿ ಪೀಸು. ಮೇನ್ ಲೈನಿಂಗು 2, ಮೇನ್ ಪೀಸು 3 ಇಂಚು ಈ ಥರ ನೋಡ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಮತ್ತು ಸ್ಟಿಚಿಂಗ್. ನಾನು ರೈಟ್ ಸೈಡು ಉಕ್ಸ್ ಪಟ್ಟಿ ಹಾಕ್ತೀನಿ. ನಿಮ್ಗೆ ಅಭ್ಯಾಸ ನಿಮ್ಮದು ಯಾವ ಥರ ಇದೆಯೋ ಆ ಥರ ನೀವು ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಜನ ಉಲ್ಟಾ ಲೆಫ್ಟ್ ಸೈಡ್ ಉಕ್ಸ್ ಪಟ್ಟಿ ಹಾಕ್ತಾರೆ, ಬಟ್ ನಾನು ರೈಟ್ ಸೈಡ್ ಹಾಕ್ತಾಯಿದ್ದೀನಿ. ನಮಗೆಲ್ಲರಿಗೂ ಇದೇ ಅಭ್ಯಾಸ ಇದೆ. ಅವ್ರವ್ರು ಇಷ್ಟ. ನಾನು ಹಿಂಗೆ ಮಾಡಿನಂತ ನೀವು ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹೆಂಗೆ ಅನುಕೂಲ ಅದನ್ನು ಆ ಥರ ಉಕ್ಸ್ ಪಟ್ಟಿ ಐಪಟ್ಟಿದ್ದು ಏನೂ ಲೆಕ್ಕ ಇಲ್ಲ, ಎಕಡೆ ಬೇಕಾದ್ರೆ ಮಾಡ್ಕೊಬೋದು ನಾವು. ಇದನ್ನು ಮತ್ತೆ ಒಂದು ಫೋಲ್ಡ್ ಮಾಡಿ ಒಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಅನಿಸಿದ್ರೆ ಸ್ವಲ್ಪ ಕಟ್ ಮಾಡಿ ಟ್ರಿಮ್ ಮಾಡಿಬಿಡೋಣ. ಇದು ನೋಡಿ ಒಂದು ಫೋಲ್ಡು 1 ಇಂಚ್ ಫೋಲ್ಡ್ ಮತ್ತು ಸೆಕೆಂಡ್ ಮತ್ತು ಇನ್ನೊಂದು 1 ಇಂಚು ಟೋಟಲ್ ಪಟ್ಟಿ 1 ಇಂಚ್ ಬಂದಿರಬೇಕು ನಮಗೆ. ಸ್ಟಿಚಿಂಗ್ ನೋಡಿರಿ ನಾನು ಯಾವ ಥರ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ಲಿಂದ ರಫ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಬೇಕು. ಸ್ಟಿಚಿಂಗ್ನಲ್ಲಿ ಯಾವುದೇ ಆಗಲಿ ರಫ್ ಮಾಡಿಕೊಂಡೆ ಮುಂದಕ್ಕೆ ಹೋಗ್ತಾ ಇರಬೇಕು. ಎಂಡಿಂಗ್ನಲ್ಲಿ ರಫ್ ಮಾಡಬೇಕು, ಸ್ಟಾರ್ಟಿಂಗ್ನಲ್ಲಿ ಕೂಡ ರಫ್ ಮಾಡ್ಕೋಬೇಕು. ಇದಾಯಿತು ಉಕ್ಸ್ ಪಟ್ಟಿ. ಇವಾಗ ಐಪಟ್ಟಿನ ನೋಡೋಣ. ಇದು ಹೊರಗಿಟ್ಟು ಒಳಗೆ ತೊಗೊಂಡಿವಲ್ಲ, ಇದನ್ನು ಒಳಗಿಟ್ಟು ಉಲ್ಟಾ ಸೈಡ್ ಇಟ್ಟು ನೋಡಿರಿ. ಉಲ್ಟಾ ಸೈಡ್ ಇಟ್ಕೊಂಡು ರಾಂಗ್ ಸೈಡ್ ಮೇಲೆ ಬರಬೇಕು. ಇದು ಉಲ್ಟಾ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಬೇಕು ಈ ಥರ ಅನ್ಬೇಕು. ಅದನ್ನು ಸೇಮ್ ಎಷ್ಟು ಮಾರ್ಜಿನ್ ತೊಗೊತೀವ ನಮ್ಮ ಸೇಮ್ ನಾನು ಹೇಳಿದ್ನಲ್ಲ ಟೋಟಲ್ ಬ್ಲೌಸಸ್ಗೆ ಒಂದೇ ಸಮ ಮಾರ್ಜಿನ್ ಬರಬೇಕು. ಇದಾದಮೇಲೆ ಮತ್ತೆ ಇದು ಮಿಕ್ಕಿರೋ ಪೀಸ್ನ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಒಂದು 1/2 ಇಂಚ್ ಫೋಲ್ಡ್ ಮಾಡಿ ಮತ್ತೆ ಇದು 1 ಇಂಚು ಹೊರಗಡೆ ಬರಬೇಕು. ಒಳಗಡೆ ಅಂದರೆ ಫುಲ್ ಫಿಕ್ಸು ಆಗಬಾರ್ದು. 1 ಇಂಚು ಫೋಲ್ಡ್ ಹೊರಗಡೆ ಬರಬೇಕು. ನೋಡಿರಿ ವಿಡಿಯೋದಲ್ಲಿ ಯಾವುದಾದ್ರು ತೋರಿಸ್ತಾ ಇದ್ದೀನಿ ಅದೇ ಥರ ಸ್ಟಿಚಿಂಗ್ ಮಾಡಿರಿ. ಆ ಸ್ಟಿಚಿಂಗ್ ಫಸ್ಟಲ್ಲಿ ಸ್ಟಿಚಿಂಗ್ ಹಾಕಿರ್ತಾರಲ್ಲ ಅದರ ಮೇಲೇ ಬರಬೇಕಿದು. ಸ್ಟಾರ್ಟಿಂಗಲ್ಲಿ ನೀವು ಯಾವುದು ಸ್ಟಿಚಿಂಗ್ ಹಾಕಿರ್ತೀರ ಅದರ ಮೇಲೆ ಬಂದು ಮತ್ತೆ ಇನ್ನೊಂದು ಸ್ಟಿಚ್ ಹಾಕಿ. ಯಾಕಂದರೆ ಪಟ್ಟಿ ಮೇಲೆ ಸ್ವಲ್ಪ ಉಕ್ಸ್ ಹಾಕ್ತೀವಲ್ಲ, ಸ್ವಲ್ಪ ಅರಿಬಾರ್ದು ಬಟ್ಟೆ ಅಲ್ಲಿ ಸ್ವಲ್ಪ, ಅದಕ್ಕೋಸ್ಕರ ಡಬಲ್ ಸ್ಟಿಚ್ಚು ಹಾಕ್ಕೊಳ್ಬೇಕು. 1 ಇಂಚು ಇದು ಹೊರಗಡೆ ಬರಬೇಕು. ಅದು ಟೋಟಲ್ ಫೋಲ್ಡ್ ಆಗಬೇಕು. 1 ಇಂಚ್ ಒಳಗಡೆ, ಇದು 1 ಇಂಚು ಹೊರಗಡೆ. ಗೊತ್ತಾಯ್ತಲ್ಲ ಉಕ್ಸ್ ಪಟ್ಟಿ ಐಪಟ್ಟಿ ಯಾವ ಥರ ಹಚ್ಚೋದು ನೋಡಿರಿ. ಇದು ಹೊರಗಡೆ ಬಂದಿದೆ, ಇದು ಒಳಗಡೆ ಹೋಗಿದೆ. ಗೊತ್ತಾಯ್ತಲ್ವ? ಇವಾಗ 2 ಸಮವಾಗಿ ನೆಕ್ ಪಟ್ಟಿ ಹಚ್ಚೋ ಮುಂದೆ ಸಮವಾಗಿದ್ದಾವ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೇಬೇಕು. ನೋಡಿ 2 ಕರೆಕ್ಟಾಗಿದೆ. ಇವಾಗ ನಾವು ಬ್ಯಾಕ್ ಪಾರ್ಟ್ ತೊಗೊಂಡು ಶೋಲ್ಡ್ರ್ ಅಟ್ಯಾಚ್ ಮಾಡೋಣ. ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ಫಸ್ಟಲ್ಲೇ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ 2 ಆಪೋಸಿಟಲ್ಲಿ ಸ್ಟಿಚಿಂಗ್ ಮಾಡಿದ್ರೆ ಇವಾಗ ನಿಮ್ಗೆ ತೊಂದರೆ ಆಗಲ್ಲ. ಇಲ್ಲಾಂದರೆ ಎಲ್ಲ ರೆಡಿ ಆದಮೇಲೆ ಉಲ್ಟಾ ಸೀದಾ ಬಂದುಬಿಡ್ತವೆ.
ಆವಾಗ ಏನಾಗುತ್ತಂದರೆ ತುಂಬ ಕಷ್ಟ, ಎಲ್ಲ ಬಿಚ್ಕೊಂಡು ಮತ್ತೆ ರಿವರ್ಸ್ ಮಾಡಿಕೊಂಡು ಈ ಥರ ಎಷ್ಟೋ ಜನ ಮಾಡಿರ್ತಾರೆ, ನನಗೆ ಗೊತ್ತಿದೆ, ಕಂಪಲ್ಸರಿ ಮಾಡಿರ್ತಾರೆ ಇದನ್ನು. ಆ ಥರ ಮಾಡಬಾರ್ದಂದ್ರೆ ನಾನು ಹೇಳಿದ್ದು, ನಾನು ಏನು ಹೇಳಿದ್ನಲ್ಲ ಐಡಿಯಾ, ಅದನ್ನು ಫಾಲೋ ಮಾಡಿರಿ. ಯಾವುದೇ ಮಾಡಿದ್ರೆ ಆಪೋಸಿಟಲ್ಲಿ ಬ್ಯಾಕ್ ಪಾರ್ಟ್ ಬಿಟ್ಟು ಇನ್ನು ಮಿಕ್ಕಿದ್ದು 3 ಫ್ರಂಟ್ ಪಾರ್ಟು, ಸ್ಲೀವ್ಸು, ಕ್ರಾಸ್ ಬೆಲ್ಟು, ಈ 3 ಕೂಡ ಆಪೋಸಿಟೇ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಎಷ್ಟು ಮಾರ್ಜಿನ್ ಹಿಡಿದ್ರು ನೀವು ತೋರಿಸ್ತಾ ಇದ್ದೀನಿ. ಇವಾಗ ನಿಮ್ಮ ಹತ್ರ ಓವರ್ಲಾಕ್ ಫೆಸಿಲಿಟಿ ಇದ್ದರೆ ಓವರ್ಲಾಕ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲಾಗಿ ಹಂಗೆ ಇದು ಮಾಡ್ಕೋಬೋದು. ಇದು ನೋಡಿರಿ, ಕ್ರಾಸ್ ನೆಕ್ಕಿಗೆ ನಾನು ಕ್ರಾಸ್ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಬಂದಿಲ್ಲ ಅಂದರೆ ಈ ಥರ ಸ್ಕೇಲ್ ಇಟ್ಕೊಂಡು 1 ಇಂಚಿಗೆ ಪೀಸಸ್ ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಳ್ಳಿ. ನೆಕ್ಕಿಗೆ ಹಾಕೋ ಪೀಸಸ್ ಎಲ್ಲ ಕ್ರಾಸೇ ಇರಬೇಕು. ಸ್ಲೀವ್ ಅಟ್ಯಾಚಿಗೆ ಅದಕ್ಕೆ ಹಾಕೋ ಪೀಸಸ್ಸು ಸ್ಟ್ರೇಟ್ ಆಗಿದೆ ನಡೆಯುತ್ತೆ, ಬಟ್ ನೆಕ್ಕಿಗೆ ಹಾಕೋದೆಲ್ಲನೂ ಕ್ರಾಸೇ ಕಟ್ ಮಾಡ್ಕೋಬೇಕು. ನಾನು 1 ಇಂಚಿಗೆ ಮಾರ್ಕಿಂಗ್ ಹಾಕಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ನೀವು ಇದನ್ನು ವಿಡಿಯೋ ನೋಡಿ ಲೈಕ್ ಮಾಡಿರಿ, ಮರಿಬೇಡ್ರಿ ಲೈಕ್ ಮಾಡೋದು, ಕಾಮೆಂಟ್ ಮಾಡೋದು. ನೀವೆಷ್ಟು ಲೈಕ್ ಕೊಟ್ಟರೆ ಅಷ್ಟು ನನಗೆ ಸ್ವಲ್ಪ ಎನರ್ಜಿ ಬರುತ್ತೆ. ಇನ್ನು ಫರ್ದರ್ ವೀಡಿಯೋದಲ್ಲಿ ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕೂಡ ನನಗೆ ಸ್ವಲ್ಪ ಎನರ್ಜಿ ಬಂದುಬಿಡುತ್ತೆ. ಸೊ ಅದಕ್ಕೆ ಲೈಕ್ ಮಾಡಲಾರ್ದ ಮಾತ್ರ ಹೋಗಬೇಡಿ, ಸರಿನಾ? ಇವಾಗ ನೋಡಿರಿ, ಇದನ್ನು ಕ್ರಾಸ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದನ್ನು ಇಂಟು ಆಕಾರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಎಲ್ಲ ಪೀಸಸ್ ಅಷ್ಟೇ ಮಾಡ್ಕೋಬೇಕು. ಮತ್ತು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಸ್ವಲ್ಪ ಇದರಲ್ಲಿ ಕೂಡ ಗಮನ ಇರಬೇಕು, ಉಲ್ಟಾ ಸೀದಾ ಮಾಡ್ಕೋಬಾರ್ದು. ಅಂದರೆ ಒಂದು ಸ್ಟಿಚಿಂಗ್ ಉಲ್ಟಾ ಬಂದಿರುತ್ತೆ, ಒಂದು ಸ್ಟಿಚಿಂಗ್ ಸೀದಾ ಬಂದಿದೆ ಅಂದರೆ ಲೈನಿಂಗ್ನಲ್ಲ, ಸ್ಟಿಚಿಂಗ್ ಹೇಳ್ತಾರೆ ನಾನು. ಈ ಥರ ಟೋಟಲ್ ಅಟ್ಯಾಚ್ ಆದಮೇಲೆ ಎಲ್ಲ ಕಡೆ ಸ್ಟಿಚಿಂಗ್ ಮಾಡಿದ ಪೀಸಸ್ ಎಲ್ಲ ಒಂದು ಕಡೆನೇ ಇರಬೇಕು, ಒಂದು ಈ ಕಡೆ ಒಂದು ಆ ಕಡೆ ಬಂದಿರಬಾರ್ದು. ಇವಾಗ ಬ್ಲೌಸ್ ಪೀಸ್ ತೊಗೊಂಡು ಇವಾಗ ಇದೇನದಲ್ಲ ಅದನ್ನು ಬ್ಯಾಕ್ ಸೈಡ್ ತೊಗೋಬೇಕು. ಸ್ಟಿಚಿಂಗ್ ಮಾಡಿರೋದು ಬ್ಯಾಕ್ ಸೈಡ್ ತೊಗೋಬೇಕು, ಫ್ರಂಟಲ್ಲಿ ತರಬಾರ್ದು. ಇವಾಗ ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಎಷ್ಟು ಮಾರ್ಜಿನ್ ತೊಗೊತೀರ ಅಷ್ಟು ಮಾರ್ಜಿನ್ ಇಟ್ಕೊಂಡು, ನಾನು ಒಂದು ಟೆನ್ಷನ್ ಮಾರ್ಜಿನ್ ಅಂತ ಹೇಳಿದ್ರೆ ನಾನು ಅಷ್ಟೇ ಮಾರ್ಜಿನ್ ತೊಗೊತೀನಿ. ನಾನು ನಿಧಾನವಾಗಿ ರೌಂಡ್ ತಿರುಗುತ್ತಾ ಸೇಮ್ ಈವನ್ ಮಾರ್ಜಿನ್, ನೀವು ಎಷ್ಟು ರೌಂಡಾಗಿ ತೊಗೊತೀರ ಅಷ್ಟು ರೌಂಡಾಗಿ ನೀಟಾಗಿ ನೆಕ್ ಕಾಣಿಸುತ್ತೆ. ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಆ ಥರ ಪಡಬೇಡ್ರಿ. ನಿಧಾನವಾಗಿ ಮಾಡಿರಿ ಕೆಲಸ, ನೀಟಾಗಿ ಕಲೀರಿ ಕೆಲಸನ. ಯಾಕಂದರೆ ಇದು ತುಂಬ ನೀಟಾಗಿ ಸರಳವಾಗಿದೆ. ನಿಮಗೆ ನೀವು ವೀಡಿಯೋ ಮಾಡ್ತಾ ಕೂಡ ಮುಂದೆ ಮೊಬೈಲ್ ಇಟ್ಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ. ಇಲ್ಲ ಅರ್ಥ ಆಗಿಲ್ಲ ಅಂದರೆ 1-2 ಸರ್ತಿ ನೋಡಿದ್ರೆ ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಥರ ಸ್ಟಿಚಿಂಗ್ ಶೋಲ್ಡ್ರ್ ಸ್ಟಿಚಿಂಗ್ ಮಾಡಿರೋದು ಬ್ಯಾಕ್ ಸೈಡು ಹೋಗ್ಬೇಕು, ಫ್ರಂಟಲ್ಲಿ ಬರಬಾರ್ದು. ಒಂದೇ ಸಮ ಮಾರ್ಜಿನ್ ತೊಗೋಬೇಕು. ಒಂದು ಕಡೆ ಕ್ರಾಸು ಹೆಚ್ಚು ಕಡಿಮೆ ನಿಮ್ಗೆ ಬಂದಿಲ್ಲ ಅಂದರೆ ಒಂದು 4 ಇಂಚಿಗೆ ಸ್ಟಿಚಿಂಗ್ ಹಾಕ್ಕೊಂತ ನಿಂದಿಸ್ಬೇಕು ಮಿಷಿನ್ನ. ಒಂದೇ ಸಮ ಬರೋಕ್ಕೆ ಹೋಗ್ಬೇಡ್ರಿ. ಪ್ರಾಕ್ಟೀಸ್ ಇದ್ದರೆ ಮಾತ್ರ ಬೇಗ ಮಾಡಿರಿ, ಪ್ರಾಕ್ಟೀಸ್ ಇಲ್ಲಾಂದರೆ ನಿಧಾನ ಮಾಡಿರಿ. ಈಗ ನೋಡಿರಿ, ಹಾಫ್ ಇಂಚಲ್ಲ, ಒಂದು ಪಾವು ಇಂಚಿಗೆ ನಾನು ಪಟ್ಟಿ ಫೋಲ್ಡ್ ಮಾಡಿದ್ದೀನಿ. ಎಮ್ಮಿಂಗ್ ಪಟ್ಟಿ ಅಲ್ವಾ, ಪಾವು ಇಂಚಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಕಟ್ಟಿಂಗ್ ಅಂತೂ ಎಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ಅವಸರ ಇಲ್ಲ. ಸ್ವಲ್ಪ ಪಟ್ಟಿ, ಸಣ್ಣ ಪಟ್ಟಿ ಫೋಲ್ಡ್ ಮಾಡೋಕೆ ಕಟ್ಟಿಂಗ್ ಅವಸರ ಇಲ್ಲ. ಇಲ್ಲಾಂದರೆ ಫುಲ್ ಬ್ಲೌಸ್ಗೆ ಕಚ್ಕ ಮಾಡಿಬಿಡ್ತಾರೆ, ಹೊಡೆದ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನೆಕ್ ಅಂಬೋದು ಫುಲ್ ಒಂಥರ ರಿಂಕಲ್ಸ್ ಥರ ಬಂದುಬಿಡುತ್ತೆ ಆ ಥರ ಮಾಡಿದ್ರೆ. ಅದು ನಮ್ಗೆ ಬೇಕು, ಕ್ಯಾನ್ವಾಸ್ ಹಾಕಿರ್ತೀವಲ್ಲ ಅಲ್ಲಿ ಕಚ್ಕ ಹೊಡಿಬೇಕು. ಇಲ್ಲ 1 ಇಂಚ್ ಪಟ್ಟಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತೀವಲ್ಲ ಅಲ್ಲಿ ಕಚ್ಕ ಹೊಡಬೇಕು. ಬಟ್ ಇದು 1/4 ಇಂಚಿಗೆಲ್ಲ ಕಚ್ಕ ಅವಸರ ಇಲ್ಲ. ಒಂದು ವೇಳೆ ಬೇಕು ಅಂದರೆ ಫ್ರಂಟಲ್ಲಿ ಮಾತ್ರ 1-2-3 ಸಣ್ಣ ಕಟ್ ಮಾಡ್ಬೋದು, ಜಾಸ್ತಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲಿ ತಿರುಗಿಲ್ಲ ಅಂದರೆ ದಪ್ಪ ಇತ್ತು ಅಂದರೆ ಅಲ್ಲಿ ಮಾತ್ರ ಅಷ್ಟೇ, ಎಲ್ಲದಕ್ಕೂ ಅವಸರ ಇಲ್ಲ. ನೋಡಿ, ನಿಮ್ಮೆದ್ರು ನನಗೆ ಫೋಲ್ಡ್ ಮಾಡ್ತಾರೆ, ನೀಟಾಗೇ ಬರುತ್ತೆ ಬ್ಲೌಸು. ಒಂದು 1/4 ಇಂಚು ಒಂದೇ ಸಮ ಪಟ್ಟಿ ಬರಬೇಕು, ಯಾಕಂದರೆ ಎಮ್ಮಿಂಗ್ ಮಾಡಿದ ಮೇಲೆ ಕೂಡ ಫಿನಿಶಿಂಗು ನೀಟಾಗಿ ಕಾಣಿಸ್ಕೋಬೇಕು. ನಾನು ಫುಲ್ಲು ನೆಕ್ಕು ತೋರಿಸ್ತಾ ಇದ್ದೀನಿ ನಿಮಗೆ, ಅದಕ್ಕೇ. ಯಾಕಂದರೆ ಸ್ವಲ್ಪ ಕಟ್ ಮಾಡ್ಬೋದು ವೀಡಿಯೋನ, ಇಲ್ಲ ಗೊತ್ತಾಗಲಿ ಎಲ್ಲನೂ ಒಂದೇ ಸಮ ತೊಗೊತಾ ಇದ್ದಾರೆ ಅನ್ನೋದು. ಅದಕ್ಕೆ ನಾನು ಫುಲ್ ವೀಡಿಯೋನ ನಿಮ್ಗೆ ತೋರಿಸ್ತಾ ಇದ್ದೀನಿ, ಫುಲ್ಲು ಸ್ಟಿಚಿಂಗ್ ಮಾಡೋದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಫೈನಲ್ಗೆ ಬಂದಮೇಲೆ ಈ ಥರ ಹೊರಗೆ ಬಂದುಬಿಡ್ಬೇಕು, ರಫ್ ಮಾಡ್ಕೋಬೇಕು. ಎಂಡಿಂಗಲ್ಲಿ, ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಮಾಡಲೇಬೇಕು. ಇವಾಗ ಎಕ್ಸ್ಟ್ರಾ ಪೀಸ್ ಏನಿದೆಯಲ್ಲ ಅದನ್ನು ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಮತ್ತು ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು, ನಿಧಾನ. ನಾನು ಬೆರಳು ನೋಡಿರಿ ಯಾವ ಥರ ಇಟ್ಕೊಂಡಿನಿ ಕೈಯಲ್ಲಿ ಬ್ಲೌಸನ್ನ, ಇದೇ ಥರ ಇಟ್ಕೊಂಡು ಕಟ್ಟಿಂಗನ್ನು ಮಾಡಬೇಕು. ನಿಧಾನವಾಗಿ ಮಾಡಿರಿ, ನೀಟಾಗಿ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡ್ಬೋದು, ಮತ್ತು ಕೆಳಗಿನ ಪೀಸ್ ಬಂತಂದರೆ ಬ್ಲೌಸ್ ಕಟ್ಟಿಂಗ್ ಆಗುತ್ತೆ. ಎಷ್ಟೋ ಜನ ಈ ಪ್ರಾಬ್ಲಮ್ ಆಗ್ತಾ ಇರ್ತವೆ, ನಮಗೂ ಆಗಿದ್ದಾವೆ. ಬಟ್ ಅದಕ್ಕೇ ಹೇಳ್ತಾರೆ ನಿಮಗೆ, ಅಂದರೆ ಇವಾಗಲ್ಲ, ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಕಲ್ತಿದ್ವಲ್ಲ ಅವಾಗ ಆಗ್ತವೆ ಎಲ್ಲರಿಗೂ. ಇದಾದಮೇಲೆ ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಟೋಟಲು ನೆಕ್ ಆಯಿತು, ಮತ್ತು ಟೋಟಲ್ ಅಟ್ಯಾಚ್ಮೆಂಟ್ ಆಯಿತು. ಅಂದರೆ ಮುಕ್ಕಾಲು ಬ್ಲೌಸ್ ಮುಗಿದಂಗೆ ಅರ್ಥ. ಇನ್ನು ಕಾಲು ಭಾಗ ಸ್ಲೀವ್ ಅಟ್ಯಾಚ್. ನಾನು ಕಟ್ಟಿಂಗಲ್ಲಿ ನೋಡಿರ್ಬೇಕು, ಸ್ಲೀವ್ಸ್ಗೆ ಜಾಯಿಂಟ್ ಇತ್ತು. ಈಗ ಅದು ಜಾಯಿಂಟ್ ಯಾವ ಥರ ಹಾಕ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ.
ಇವಾಗ ನೋಡಿರಿ, ಅಲ್ಲಿ ಎಲ್ಲಿ ಸೈಡ್ ಜಾಯಿಂಟ್ ಇದೆಯೋ ಅದು ಅಲ್ಲಿ ಮಾತ್ರ ನಾನು ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು ಜಾಯಿಂಟ್ ಮಾಡ್ತಾಯಿದ್ದೀನಿ. ಆಮೇಲೆ ಮೇಲೆ ಒಂದು ಸ್ಟಿಚ್ಚು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ನೀಟಾಗಿ ಕೂಡುತ್ತೆ ಅಂತ ಅಷ್ಟೇ. ಇದಾದಮೇಲೆ ಇವಾಗ ನೋಡಿರಿ ಕರೆಕ್ಟಾಗಿ ಹಿಡ್ಕೊಂಡು ನಮಗೆ ಎಷ್ಟು ಬೇಕಿತ್ತು, ನಾನು ಕೆಳಗಡೆ ಒಂದು ಕಚ್ಕ ಮೇಲೆ ಒಂದು ಕಚ್ಕ ಇಟ್ಟಿದ್ದೀನಿ, ಯಾಕಂದರೆ ಕರೆಕ್ಟಾಗಿ ಗೊತ್ತಾಗಲಿ ನನಗಂತ. ನೀಟಾಗಿ ಕಟಿಂಗ್ ಆಗುತ್ತೆ ಇವಾಗ. ಇದಾದಮೇಲೆ ನೋಡಿರಿ ಎಲ್ಲಿ ಒಂದು ಚೂರ್ನ ಹೆಚ್ಚು ಕಡಿಮೆ ಬರಲಾರ್ದಂಗೆ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಟಿಂಗ್ ಆಲ್ರೆಡಿ ಮಾಡಿದ್ದೆ. ಇದರ ಮೇಲೆ ಇದು ಕೂಡ ಆಪೋಸಿಟ್ಟೆ ನೋಡಿರಿ, ಆಪೋಸಿಟ್ ಇಟ್ಕೊಂಡೆ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಕೂಡ ಇಂಟು ಮಾರ್ಕ್ ಹಾಕಿರ್ತೀನಲ್ಲ ಅದನ್ನು ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಜಾಯಿಂಟ್ ಬರುತ್ತೆ, ಅದು ಆಪೋಸಿಟ್ ಸ್ಟಿಚಿಂಗ್ ಆಗಿರೋದು ಮೇಲೇ ಇದೆ, ಇದನ್ನು ಅದಕ್ಕೆ ಆಪೋಸಿಟಾಗಿ ಹೋಗ್ಬೇಕು. ಇದನ್ನು ಅಷ್ಟೇ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಅದರ ಮೇಲೆ ಒಂದು ಸ್ಟಿಚ್. ಇದಾದಮೇಲೆ ನೀಟಾಗಿ ಎರಡು ಸೇರಿಸಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಯಿಂಟ್ ಬರುತ್ತೆ, ಬಂದಾಗ ಸ್ಲೀವ್ಸಲ್ಲಿ ಸ್ವಲ್ಪ ನೋಡೋಗಿ ಹುಷಾರಾಗಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ತುಂಬ ತಪ್ಪು ಪ್ರಾಬ್ಲಮ್ ಆಗೋದು ಇಲ್ಲೇ, ಹೊಸ ಕಲರ್ಗೆಲ್ಲ ಇಲ್ಲೇ ಪ್ರಾಬ್ಲಮ್ ಆಗ್ತಿರುತ್ತೆ. ಇವಾಗ ಆಪೋಸಿಟಲ್ಲೇ ಇದಾವೆ ನೋಡಿರಿ ಎರಡೂ. ಇವಾಗ ಮೇನ್ ಪೀಸ್ ತೊಗೊಂಡು ನಾನು ಇದಕ್ಕೆ ಹೆಮ್ಮಿಂಗ್ ಪಟ್ಟಿಗೆ ಪೀಸನ್ನು ಬಿಡ್ತಾಯಿದ್ದೀನಿ. ಸೊ ಉಲ್ಟಾ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ, ಲೈನಿಂಗ್ ಅಟ್ಯಾಚು ಮಾಡ್ತಾಯಿದ್ದೀನಿ ನಾನು. ಇದು ಕೂಡ ಆಪೋಸಿಟಲ್ಲೇ ಹೋಗ್ಬೇಕು. ನೀಟಾಗಿ ನೋಡಿರಿ ವಿಡಿಯೋ, ನಿಮ್ಗೆ ಗೊತ್ತಾಗುತ್ತೆ. ನೋಡಿರಿ ಎಕ್ಸ್ಟ್ರಾ ಕಟಿಂಗ್ ಎಲ್ಲಿದೆಯೋ ಅಲ್ಲಿ ಆಪೋಸಿಟಲ್ಲೇ ಇಟ್ಟಿದ್ದೆ ನಾನು. ಮಿಷಿನ್ಲಿಂದ ಸ್ಟಿಚ್ಚಿಂಗ್ ಮಾಡಿರೋ ಪೀಸನ್ನ ಕಟ್ ಮಾಡಿ ತೆಗಿಬೇಡ್ರಿ. ಇವಾಗ ಲೈನ್ ಸ್ಟಿಚ್ಚು ಹಾಕ್ಕೊಂಡು ಹೋಗ್ತಿರಲ್ವಾ, ಇದು ಹೋದ್ಮೇಲೆ ಅದನ್ನು ಮಿಷಿನ್ಲಿಂದ ತೆಗಿಬಾರ್ದು ಆಯಿತಾ. ಅದು ಫ್ರಂಟ್ ಪಾರ್ಟು, ಅದರಿಂದನೇ ಮತ್ತೆ ಇದನ್ನು ಹೋಗ್ಬೇಕು. ಎಟ್ ಎ ಟೈಮ್ ಎರಡು ಸ್ಟಿಚಿಂಗ್ ಆಗುತ್ತೆ ನೋಡಿರಿ, ಆಪೋಸಿಟ್. ಗೊತ್ತಾಯ್ತಲ್ವ? ಇವಾಗ ಸೀದಾ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ತಿರುವಾಗ್ತಾಯಿಲ್ಲ, ಯಾಕಂದರೆ ಸ್ಲೀವ್ಸು ಸ್ವಲ್ಪ ಒಂದು 1/2 ಇಂಚ್ ಹೆಮ್ಮಿಂಗ್ ಪಟ್ಟಿ ಕೊಟ್ಟರೆ ಸ್ಲೀವ್ಸಿಗೆ ಚೆನ್ನಾಗಿರುತ್ತೆ. ತಿರುವಾಕಿದ್ರೆ ಅಷ್ಟು ಲುಕ್ ಅನಿಸಲ್ಲ. ಟೋಟಲ್ ಲೈನಿಂಗ್ ಅಟ್ಯಾಚ್ ಇದಕ್ಕೆ ಮಾಡೋಣ. ಇದಾದಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಪೀಸ್ ಏನು ಮಿಕ್ಕಿತ್ತಿರುತ್ತೆ ಆ್ಯಸ್ ಟೀಸ್ ಅದನ್ನು ಕಟ್ ಮಾಡಿ ರಿಮೂವ್ ಮಾಡಬೇಕು. ಇದರಲ್ಲಿ ಕೂಡ ಅಷ್ಟೇ. ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ, ಬಟ್ ನಿಧಾನವಾಗಿ ನೀಟಾಗಿ ಕಲಿತೀರಂಥ ಒಂದು ಉದ್ದೇಶಕ್ಕೆ ವೀಡಿಯೋ ಲೆಂತ್ ಮಾಡಿದ್ದೀನಿ, ಮತ್ತು ಬೇರೆ ಏನಿಲ್ಲ. ಯಾಕಂದರೆ ಒಂದು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ತೋರಿಸಿದ್ರೆ ಎಲ್ಲ ಕಟ್ ಮಾಡಬೇಕಾಗುತ್ತೆ ವೀಡಿಯೋನೆಲ್ಲ. ನಾನು ಅದು ಬೇಡ ಅಂತ ಫುಲ್ ವೀಡಿಯೋನೇ ಕೊಡೋಣ ಅನ್ಸತ್ತಂತ ಒಂದು ವೀಡಿಯೋನ ಇದ್ದರೆ ಆ ಥರ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನಾನು 1 ಇಂಚು ಸ್ಟೇಟ್ ಪೀಸಸ್ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಅದ್ರ ಮೇಲೆ ಇಟ್ಕೊಂಡು ನಮಗೆ ಎಷ್ಟು ಮಾರ್ಜಿನ್ ಇಟ್ಕೊಂಡಲ್ಲ ಟೋಟಲ್ ಬ್ಲೌಸ್ಗೆ ಅಷ್ಟೇ ಮಾರ್ಜಿನ್ ಮೇಲೆ ಇದನ್ನು ಹೆಮ್ಮಿಂಗ್ ಸಲುವಾಗಿ ಪೀಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಲೈನಿಂಗ್ ಮೆಟೀರಿಯಲ್ ಮಾತ್ರ ಅಟ್ಯಾಚ್ ಮಾಡೋದು ಸೇಮ್, ಇನ್ನೊಂದು ಸೇಮ್ ಅದೇ ಜೊತೆಗೇ ಹೋಗ್ಬೇಕು. ಸೇಮ್ ಮಾರ್ಜಿನ್ ಬರಬೇಕು ಎರಡು ಸ್ಲೀವ್ಸಲ್ಲಿ. ಮತ್ತು ಒಂದು ಸ್ಲೀವ್ಸಿಗೆ ಸ್ವಲ್ಪ ಕಡಿಮೆ, ಇನ್ನೊಂದು ಸ್ಲೀವ್ಸಿಗೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಒಂದು ಸ್ಲೀವ್ ಡೌನ್ ಆಗುತ್ತೆ, ಒಂದು ಸ್ಲೀವ್ ಮೇಲೆ ಹೋಗುತ್ತೆ. ಅದು ಕೂಡ ನೋಡ್ಕೋಬೇಕು. ಇದೆಲ್ಲ ಪ್ರಾಬ್ಲಮ್ಮು ನಿಮ್ಗೆ ಆ ಥರನೇ ಆಗ್ತಿರೋದು. ಆ ಥರ ಆಗಬಾರ್ದು ಅಂದರೆ ನಾನು ಈ ಥರ ನಿಮಗೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಇವಾಗ ಟಾಪ್ ಸ್ಟಿಚ್ಚು ಬ್ಯಾಕ್ ಪಾರ್ಟಲ್ಲಿ ಯಾವ ಥರ ಹಾಕಿವಲ್ಲ ಅದೇ ಥರ ಇದಕ್ಕೂ ಸ್ಟಿಚ್ ಹಾಕ್ಬೇಕು ಮೇಲೆ ಒಂದು. ಆಮೇಲೆ ಇದನ್ನು ನೋಡಿರಿ ಸ್ವಲ್ಪ ಏನೇನ ಹೆಚ್ಚು ಕಡಿಮೆ ಇದ್ದರೆ ಟ್ರಿಮ್ ಮಾಡಬೇಕು. ಸ್ವಲ್ಪ ಫೋಲ್ಡ್ ಮಾಡಿ ಒಂದು 1/4 ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಆಮೇಲೆ ಈ ಥರ ನಾನು ಮತ್ತೆ ಅದರ ಮೇಲೆ ಲಾಂಗ್ ಸ್ಟಿಚ್ ಹಾಕೋಬೇಕು. ಇವಾಗ ಎಮ್ಮಿಂಗ್ ಪಟ್ಟಿ ಎಮ್ಮಿಂಗ್ ಮಾಡಿದ್ಮೇಲೆ ಸ್ಟಿಚ್ಚು ಓಪನ್ ಮಾಡೋಂಗೆ ಇರಬೇಕು. ಲಾಂಗ್ ಸ್ಟಿಚ್ಚು ನಾನಲ್ಲಿ ಮಿಷಿನ್ ಸೆಟ್ಟಿಂಗ್ ಮಾಡಿದ್ರೆ ನೋಡಿದ್ರಲ್ಲ, ಲಾಂಗ್ ಸ್ಟಿಚ್ಚಲ್ಲೇ ಇಟ್ಕೋಬೇಕು ಇದನ್ನು. ಇದಾಯಿತು. ಸೇಮ್ ಇನ್ನೊಂದು ಸ್ಲೀವ್ಸ್ ಕೂಡ ಅದೇ ಥರನೇ ಮಾಡ್ಕೋಬೇಕು. ಇವಾಗ ಎಮ್ಮಿಂಗ್ ಪಟ್ಟಿ ನೋಡಿ ಈ ಥರ ಬಂತು, ಗೊತ್ತಾಯ್ತಲ್ವ? ಇದೊಂದು 1 ಇಂಚಿಗೆ ಎಮ್ಮಿಂಗ್ ಪಟ್ಟಿ ಬಿಟ್ಟಿದ್ದೀನಿ ನಾನು. ಸೇಮ್ ಇನ್ನೊಂದು ಸ್ಲೀವ್ಸನ್ನು ಇದೇ ಥರ ರೆಡಿ ಮಾಡ್ಕೊಳ್ಳೋಣ. ಇದಾದಮೇಲೆ ಇನ್ನು ಬ್ಲೌಸ್ಗೆ ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ. 2 ಆದವಲ್ಲ, 2 ಸ್ಲೀವ್ಸ್ ರೆಡಿ ಆಯಿತು. ರೆಡಿ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡೋದು. ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋದನ್ನು ಕೆಲವೊಂದು ಜನ ಗೊತ್ತಿಲ್ಲ. ಇವಾಗ ನೋಡಿರಿ ನೀಟಾಗಿ ನೀವು ಪಾರ್ಟ್ ವೈಸ್ ಮಾಡ್ಕೊಂಡು ನೋಡಿರಿ. ಒಂದು ಸ್ವಲ್ಪ ಹೊತ್ತು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ ಅಟ್ಯಾಚು ಮತ್ತು ಸ್ಲೀವ್ ಫಿಟ್ಟಿಂಗ್ಸು ಫೈನಲ್ಗೆ ಫಿಟ್ಟಿಂಗು ಈ ಥರ ಎಲ್ಲನೂ ನೋಡ್ಕೋಬೇಕು ಒಂದೊಂದೇ. ಆವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನಾವು ಲೈವಲ್ಲಿ ಹೇಳಿದ್ರೂ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಒಂದಿನದಲ್ಲಿ, ಗೊತ್ತಾ?
ನಿಮಗೆ ಒಳ್ಳೇದು. ಯಾಕಂದರೆ ನೀಟಾಗಿ ಹೇಳ್ತಾ ಇದ್ನಲ್ಲ, ನಿಧಾನ ಒಂದೇ ವೀಡಿಯೋನ ಫಾಲೋ ಮಾಡಿ ಆ ಒಂದೇ ವೀಡಿಯೋದಲ್ಲಿ ಯಾವ ಥರ ಹೇಳಿದಾರೆ ಅನ್ನೋದು ಫಾಲೋ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಕಲಿಬೋದು ನೀವು. ಇವಾಗ ಮಿಡಿಲ್ ಕಟ್ ಮಾಡಿದ್ನಲ್ಲ, ಮಿಡಿಲಿಂದ ಸ್ಟಿಚಿಂಗ್ ಶೋಲ್ಡ್ರ್ ಪಟ್ಟಿಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟು. ಒಂದೇ ಸಮ ಮಾರ್ಜಿನ್. ನಾನು ಮತ್ತೆ ನಿಮಗೆ ತಿಳಿಸ್ತಾ ಇದ್ದೀನಿ, ಒಂದೇ ಸಮ ಮಾರ್ಜಿನೇ ಬರಬೇಕು. ಎಲ್ಲಿ ಹೆಚ್ಚು ಕಡಿಮೆ ರಾಂಗು ಹಿಂಗೆ ಹಾವು ಥರ ಹೊಲಿಯೋದು, ಹಿಂಗೆ ಹಾವು ಹೋಗೋದಂಗೆ ಹೆಂಗೆ ಹೋಗುತ್ತೆ ಕ್ರಾಸ್ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಇಂಟು ಮಾರ್ಕ್ ಹಾಕಿರೋದು ಫ್ರಂಟಲ್ಲೇ ಬರಬೇಕು. ತುಂಬ ನೆನ್ಪಿಟ್ಕೋಬೇಕು ಅದು ಮಾತ್ರ. ಅದು ಬ್ಯಾಕಲ್ಲಿ ಹಾಕಿದರೆ ಮಾತ್ರ ಬ್ಲೌಸ್ ಹಾಕ್ಕೊಳ್ಳೋಕ್ಕೆ ಬರಲ್ಲ ಇನ್ನು. ನೋಡಿರಿ, ಆ ಸ್ಟಿಚಿಂಗ್ ಹಾಕಿದ್ಮೇಲೆ ಮತ್ತೆ ಬ್ಲೌಸ್ ತಿರುಗಿಬಿಟ್ಟು ಎಲ್ಲಾದರೂ ಸ್ಟಿಚಿಂಗ್ ಬರುತ್ತೋ ಅದರ ಮೇಲೆ ಮತ್ತೆ ಬರಬೇಕು. ಅದನ್ನು ಬಿಟ್ಟು ಮುಂದಕ್ಕಿಂದಕ್ಕೆ ಹಾಕೋಂಗಿಲ್ಲ. ಸೇಮ್ ಆ ಸ್ಟಿಚ್ ಮೇಲೆ ಬರಬೇಕು ನೀವು. ನೋಡಿರಿ, ನಿಧಾನವಾಗಿ ಸ್ಟಿಚಿಂಗ್ ತೊಗೊಂಡು ಬರಬೇಕು. ಡಬಲ್ ಸ್ಟಿಚ್ ಬರಬೇಕು. ಆರ್ಮಲ್ ಹತ್ರ ಸಿಂಗಲ್ ಸ್ಟಿಚ್ ಹಾಕ್ಬಾರ್ದು. ಸ್ಲೀವ್ ಅಟ್ಯಾಚಲ್ಲಿ ಎಲ್ಲಿ ಸ್ಟಿಚಿಂಗ್ ಹಾಕಿರ್ತೀವಲ್ಲ ಅದು ಫಸ್ಟ್ ಹಾಕೋ ಸ್ಟಿಚ್ಚೇ ನೀಟಾಗಿ ಹಾಕ್ಬೇಕು. ಮತ್ತು ಅದರ ಮೇಲೇ ಇನ್ನೊಂದು ಸ್ಟಿಚ್ಚು ಹಾಕ್ಕೋಬೇಕು. ಇಂಥ ಒಂದು ಸರ್ತಿ 2 ಸರ್ತಿ ವೀಡಿಯೋ ನೋಡಿಬಿಟ್ರೆ ಕೂಡ ಬ್ಲೌಸ್ ಆರಾಮ್ಸೆ ಸ್ಟಿಚಿಂಗ್ ಮಾಡ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಬೇಕೇ ಬೇಕು. ಯಾಕಂದರೆ ಒಂದು ಸರ್ತಿ ವೀಡಿಯೋ ನೋಡಿದ್ರೆ ಬರ್ತಂತ ನಾನು ಹೇಳೋಕೆ ಹೋಗಲ್ಲ ನಿಮಗೆ. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಯಾವುದಾದ್ರೂ ಅಷ್ಟೇ ಅಲ್ವಾ, ಪ್ರಾಕ್ಟೀಸ್ ಮಾಡಿದ್ರೆ ಬರೋದಿಲ್ಲ. ಸುಮ್ಮನೆ ಬರಂದ್ರೆ ಯಾವ್ದು ಬರುತ್ತೆ ಹೇಳಿ? ಯಾವುದೂ ಬರಲ್ಲ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ, ಎಷ್ಟು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ತೀರೋ, ನೀವು ಅಷ್ಟೇ ಒಳ್ಳೆ ಟೈಲರ್ಸ್ ಆಗ್ತೀರ. ಅದನ್ನು ನೀಟಾಗಿ ನೋಡಿಕೊಂಡು ಕಲಿಯೋದು ಮಾತ್ರ ನಿಮ್ಮದು ಜವಾಬ್ದಾರಿ. ಹೇಳೋದು ನಾನು ಹೇಳಿದ್ದೀನಿ, ಕಲಿಯೋದು ನಿಮ್ಮದು. 2 ಸರ್ತಿ ಜಾಯಿಂಟ್ ಮಾಡಿದ್ದೀನಿ ಸ್ಲೀವ್ಸು, ಮತ್ತು ನಾನು ಓವರ್ಲಾಕ್ ಕೂಡ ಮಾಡಿಬಿಟ್ಟಿದ್ದೀನಿ. ಇವಾಗ 33.5 ನಂದು ವೆಸ್ಟು ಮೆಜರ್ಮೆಂಟು. ಇವಾಗ ಇದನ್ನು ಯಾವ ಥರ ಡಿವೈಡ್ ಮಾಡೋದನ್ನು ನೋಡೋಣ. ನೋಡಿ, 2 ಫೋಲ್ಡ್ ಮಾಡಿಕೊಂಡು 33ನ 4ನೇ ಭಾಗ ಮಾಡಿದ್ರೆ 8.5 ಸ್ವಲ್ಪ ಕಡಿಮೆ ಬರುತ್ತೆ. ಒಂದು 1/4 ಇಂಚು ಬರುತ್ತೆ, 8.25 ಬರುತ್ತೆ. ಆ ಥರ ಮಾರ್ಕಿಂಗ್ ಹಾಕ್ಕೋಬೇಕು. ಡಬಲ್ ಫೋಲ್ಡ್ ಮೇಲೆ 8.25 ಹಾಕ್ಕೊಂಡ್ರೆ ಆಯಿತು. ನೋಡಿರಿ, ಸ್ವಲ್ಪ 8.25 ಮೇಲೆ 33.5 ಇದೆ, ಸ್ವಲ್ಪ ಒಂದು ಪಾಯಿಂಟ್ ಕಡಿಮೆ 8.5 ಅಷ್ಟೇ. ಈ ಥರ 2 ಸೈಡ್ ಈ ಥರ ಮಾರ್ಕಿಂಗ್ ಹಾಕ್ಬೇಕು ಬ್ಯಾಕ್ ಪಾರ್ಟಿಗೆ. ಫಿಟ್ಟಿಂಗ್ ಮಾಡೋದು ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಕಾಮೆಂಟ್ ಮಾಡಿದ್ರಲ್ಲ, ನೋಡ್ಕೊಳ್ಳಿ ನಿಧಾನವಾಗಿ ನೀಟಾಗಿ. ಎಲ್ಲದಕ್ಕೂ ಆನ್ಸರ್ ಈ ವಿಡಿಯೋದಲ್ಲೇ ಸಿಕ್ಕಿದೆ ನಿಮಗೆ. ಫ್ರಂಟ್ ಪಾರ್ಟ್ ಕೂಡ ಅಷ್ಟೇ ಹಾಕ್ಬೇಕು. ಸೇಮ್ ಮಾರ್ಜಿನ್ 8.25ಗೆ ಒಂದು ಪಾಯಿಂಟ್ ಕಡಿಮೆ. ಯಾಕಂದರೆ ಅರ್ಧ ಇಂಚೇ ಕಡಿಮೆ ಇರೋದು 34ಗೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸಮವಾಗೇ ಬರಬೇಕು. 34 ಅಂದ್ಕೊಳ್ಳಿ, ಫ್ರಂಟು 17 ಬ್ಯಾಕ್ 17 ಆ ಥರ ಇರಬೇಕು ಫಿಟ್ಟಿಂಗ್ ಮಾಡಬೇಕಾದ್ರೆ. ಫಿಟ್ಟಿಂಗ್ ಮಾಡೋದನ್ನು ಕೆಲವೊಂದು ಜನ ಗೊತ್ತಿಲ್ಲ ಪಾಪ, ಅವ್ರನ್ನೂ ಕಾಮೆಂಟ್ ಹಾಕಿದ್ರು. ಅವ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ನಾನು. ನೋಡ್ಕೊಳ್ಳಿ ಇವಾಗ. ಆಮೇಲೆ ಸ್ಲೀವ್ಸಿಗೆ ಈ ಥರ ಸಮವಾಗಿದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಒಂದು ವೇಳೆ ಹಾರ್ಮಲ್ ಡೌನ್ ಡಾಟ್ ಬಂತಂದ್ರೆ ಹಾಕ್ಬೇಕು, ಬಂದಿಲ್ಲ ಅಂದರೆ ಓಕೆ ಸ್ಟಿಚಿಂಗ್ ಮಾಡ್ಬೋದು. ಇದಕ್ಕೆ ಬಂದಿಲ್ಲ, ನಾನು ಅದಕ್ಕೆ ಫಸ್ಟಲ್ಲೇ ಹಾಕಿಲ್ಲ, ಆಮೇಲೆ ಹಾಕ್ತೀನಿ. ನಾನು ಯಾವುದೇ ಬ್ಲೌಸ್ಗೆ ಫ್ರಂಟಲ್ಲಿ ಮಸ್ತ್ ಹಾಕೋದು ಮತ್ತು ಬಿಚ್ಚೋದು ಇದೆಲ್ಲ ನನಗಾಗಲ್ಲ. ಈಗ ಫಿಟ್ಟಿಂಗ್ ಯಾವ ಥರ ಮಾಡೋದ ನೋಡೋಣ. ಇವಾಗ ನಾನು ಫ್ರಂಟ್ ಪಾರ್ಟು ಮೇಲಿದೆ, ಹೌದಾ? ನೋಡ್ತಾ ಇದ್ದೀರಲ್ವ, ಫ್ರಂಟ್ ಪಾರ್ಟು ಮೇಲಿದೆ. ಫ್ರಂಟ್ ಪಾರ್ಟೇ ನಾವು ಇದಕ್ಕೆ ಸ್ಲೀವ್, ಯಾಕಂದರೆ ಒಬ್ರಿಗೆ ಸ್ಲೀವ್ ದಪ್ಪ ಇರುತ್ತೆ, ಒಂದು ಸ್ಲೀವ್ ದಪ್ಪ, ಒಂದು ಸ್ಲೀವ್ ಸಣ್ಣ, ಮತ್ತು ಒಂದು ಆರ್ಮೋಲ್ ಜಾಸ್ತಿ, ಒಂದು ಆರ್ಮೋಲ್ ಕಡಿಮೆ, ಈ ಥರ ಇರುತ್ತೆ. ಇವಾಗ ನಾನು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡ್ರೆ ಈ ಓಲ್ಡ್ ಬ್ಲೌಸ್ ಕೂಡ ಫ್ರಂಟ್ ಪಾರ್ಟೇ ಮೇಲೆ ತೊಗೋಬೇಕು. ಸ್ಲೀವ್ಸ್ ಅಷ್ಟೇ ಲೂಸು ಹೆಚ್ಚು ಕಡಿಮೆ ಇರುತ್ತೆ. ಒಂದು 6 ಇದ್ದರೆ 6 ಇರ್ತವೆ, ಒಂದು 6 ಇರ್ತದೆ, ಒಂದು 6 ಇರ್ತವೆ. ಈ ಥರ ನೋಡ್ಕೋಬೇಕು. ಎಲ್ಲ ಮೆಜರ್ಮೆಂಟ್ ಒಂದೇ ಥರ ಬರಲ್ಲ. ಇದಕ್ಕೆ ಎಷ್ಟಿದೆಯೋ ಅಷ್ಟೇ ಮಾರ್ಜಿನ ಈಗ ಅಲ್ಲಿ ಮಾರ್ಕಿಂಗ್ ಹಾಕ್ಬೇಕು. ನಮ್ಗೆ ಎಷ್ಟಿದೆಯೋ ಅಷ್ಟೇ ಮಾರ್ಕಿಂಗ್. ನನಗೆ ಎಷ್ಟು ಬಂದಿದೆ ಅಷ್ಟು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ಬ್ಲೌಸಲ್ಲಿ. ಇವಾಗ ಇದಾದಮೇಲೆ ನೋಡಿರಿ, ಸೀದಾ ಒಂದು ಸ್ಕೇಲ್ ಇದ್ದರೆ ಸ್ಕೇಲ್ ಇಟ್ಕೊಂಡು ನೀವು ಒಂದು ಮಾರ್ಕ್ ಹಾಕೋಬೋದು ಹಾರ್ಮೋಲ್ ಹತ್ರ. ಯಾಕಂದರೆ ಕೆಲವೊಂದು ಜನಕ್ಕೆ ಡೈರೆಕ್ಟ್ ಸೀದಾ ಸ್ಟಿಚ್ ಹಾಕೋಕ್ಕೆ ಬರಲ್ಲ. ಫಿಟ್ಟಿಂಗಲ್ಲಿ ನೀಟಾಗಿ ಸೀದಾ ಸ್ಟಿಚ್ಚೇ ಬರಬೇಕು. ಅದು ನಾನು ಹೇಳೋದು ಎಲ್ಲ ಕಡೆನೂ ಒಂದೇ ಸಮ ಸ್ಟಿಚಿಂಗ್ ಬರಬೇಕು. ಸ್ಟಿಚಿಂಗೆಲ್ಲ ಮೇನು. ನಿಮಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂದು ಕ್ಲಾತ್ ತೊಗೊಂಡು ಲೈನ್ಸ್ ಸ್ಟಿಚಿಂಗ್ ಹಾಕೋದು ಕಲಿಬೇಕು. ಫಸ್ಟು ಪ್ರಾಕ್ಟೀಸ್ ಮಾಡಬೇಕು ನೀವು. ನೋಡಿರಿ, ಈ ಥರ ಇಲ್ಲಿಗೆ ನನಗೆ ಹಾರ್ಮೋಲ್ಗೆ ಎಲ್ಲಿ ಸೆಟ್ಟಿಂಗ್ ಆಗ್ತದೆ ಅಲ್ಲಿಗೆ ಹಾರ್ಮೋಲ್ ಸೆಟ್ ಮಾಡ್ಕೋಬೇಕು. ನನಗೆ 8.25 ಇತ್ತು, 8.25 ಕರೆಕ್ಟಾಗಿ ಟೇಪ್ ತೊಗೊಂಡು ಅಳತೆ ಮಾಡಿಕೊಂಡು ಈ ಬ್ಲೌಸಲ್ಲಿ ಕೂಡ ಮೆಜರ್ಮೆಂಟ್ ಬ್ಲೌಸಲ್ಲಿ ಕೂಡ ಚೆಕ್ ಮಾಡಿದ್ದೀನಿ ನಾನು. ಇದರಲ್ಲಿ ಕೂಡ ಮತ್ತೆ ಚೆಕ್ ಮಾಡ್ಕೋಬೇಕು ಒಂದು ಸರ್ತಿ ಎಷ್ಟು ಬರಬೇಕು. ನಮಗೆ 8.25 ಬರಬೇಕು. 8.25ಗೆ ಒಂದು ಮಾರ್ಕು ಇಲ್ಲಿಗೆ. ಆಮೇಲೆ ಸ್ಕೇಲ್ ತೊಗೊಳ್ಳಿ. ಸ್ಕೇಲ್ ತೊಗೊಂಡು ನಿಮ್ಗೆ ಎಲ್ಲಿಗೆ ಬರಬೇಕು ಅಲ್ಲಿಗೆ ಒಂದು ನೀಟಾಗಿ ಹಾರ್ಮೋಲವರೆಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ಈ ಥರ ನೋಡಿರಿ, ಮಾರ್ಕ್ ಬಿತ್ತು. ಈಗ ಅದೇ ಮಾರ್ಕ್ ಮೇಲೆ ಸ್ಟಿಚಿಂಗ್ ಹಾಕೋತ ಬನ್ನಿ. ಸ್ಟಿಚಿಂಗ್ ಹಾಕಬೇಕಾದ್ರೆ ಹಾರ್ಮೋಲ್ ಹತ್ರ ಸ್ಟಿಚಿಂಗ್ ಆಗಿರೋದು ಸ್ಲೀವ್ ಕಡೆ ಹೋಗ್ಬೇಕು. ಪೀಸು ಮಾರ್ಜಿನ್ ನಾವು ಹಿಡ್ಕೊಂಡಿರ್ತೀವಲ್ಲ, ಡೌನಿಗೆ ಬರಬಾರ್ದು. ಒಂದು ಡೌನಿಗೆ ಒಂದು ಮೇಲೆ ಆ ಥರ ಹೋಗ್ಬಾರ್ದು. ನೋಡಿರಿ, ಇಲ್ಲಿ ಕರೆಕ್ಟಾಗಿ ಹಿಡ್ಕೊಂಡು ಎರಡು ಎಲ್ಲಿಗೆ ಮಾರ್ಕಿಂಗ್ ಹಾಕಿದ್ವು ಅಲ್ಲಿಗೆ ಇಲ್ಲಿ ಸ್ಲೀವ್ಸ್ ಕಡೆ ಹಾಕಿದ ಪೀಸನ್ನ ಮೇಲೆ ಮಾಡಿಕೊಂಡು ಕರೆಕ್ಟಾಗಿ ನಿಧಾನವಾಗಿ ನೋಡಿರಿ ಅದು ಮೇಲೇ ಹೋಗ್ಬೇಕು. ಈ ಥರ ನಾನು ಹಿಡ್ಕೊಂಡಲ್ಲ ಅದೇ ಥರ ಬರಬೇಕು.
ಮತ್ತು ಇಲ್ಲಿ ವೆಸ್ಟಲ್ಲಿ 8 ಒಂದು ಪಾಯಿಂಟ್ ಕಡಿಮೆ 8ವರೆಗೆ ಅಂದ್ಕೊಳ್ಳಿ, 8ವರೆಗೆ ಹಾಕಿವಲ್ಲ ಅಲ್ಲಿಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಸಮವಾಗಿ ಬರಬೇಕು. ರಫ್ ಮಾಡ್ಕೋಬೇಕು. ಇವಾಗ ಇದಾದಮೇಲೆ ಮತ್ತು ಅದರ ಪಕ್ಕದಲ್ಲಿ ಒಂದು 3 ಸ್ಟಿಚ್ಚು ಹೆಚ್ಚು ಕಡಿಮೆ ಇರಬೇಕು. ಯಾಕಂದರೆ ಒಂದು ಸ್ಟಿಚ್ ಟೈಟ್ ಆದರೆ ಬಿಚ್ಕೊಂಡ್ರೆ ಕೂಡ, ಯಾಕಂದರೆ ಮನುಷ್ಯ ಯಾವಾಗ ದಪ್ಪ ಯಾವಾಗ ಸಣ್ಣ ಆಗ್ತಿರ್ತಾರೆ ಅವಾಗವಾಗ ಅವ್ರ ಬಾಡಿನಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಇರಲ್ಲ. ಸೊ ಅದಕ್ಕೆ ಒಂದು 3 ಸ್ಟಿಚ್ ಇದ್ದರೆ 3 ಅಥವಾ 4 ಇದ್ದರೆ ಒಂದು ಟೈಟ್ ಆದಾಗ ಬಿಚ್ಕೊಂಡಿರ್ತಾರೆ, 1-2 ಸ್ಟಿಚಸ್ ಅವ್ರಿಗೆ ಸೇಫ್ಟಿಯಾಗಿರ್ತವೆ. ಇನ್ನೊಂದು ಸೈಡನ್ನು ಅದೇ ಥರ ಮಾಡ್ಕೋಬೇಕು. ನಾನು 3 ಸ್ಟಿಚ್ ಹಾಕಿದ್ದೀನಿ, ಸರಿನಾ? ಈ ಥರ ಕೂಡ ಅಷ್ಟೇ. ಯಾವುದು ಆವಾಗ ಫ್ರಂಟ್ ಪಾರ್ಟ್ ಮ್ಯಾಗಿತ್ತಲ್ಲ, ಇವಾಗ ಬ್ಯಾಕ್ ಪಾರ್ಟ್ ಮೇಲೆ ಬಂದಿದೆ. ಇವಾಗ ಮೇಲೆ ಪಾರ್ಟ್ ಬ್ಯಾಕ್ ಪಾರ್ಟ್ ಮೇಲೆ ಬಂದಮೇಲೆ ನಾವು ಬ್ಲೌಸ್ ಓಲ್ಡ್ ಬ್ಲೌಸ್ ಇದೆಯಲ್ಲ ಅದನ್ನು ಕೂಡ ಸೇಮ್ ಅದೇ ಥರನೇ ತೊಗೋಬೇಕು. ನೋಡಿರಿ, ಇದು ಕೂಡ ಸ್ಲೀವ್ಸ್ ಎಷ್ಟಿದೆಯೋ ಅದನ್ನು ಒಂದಕ್ಕೆ ತೊಗೊಂಡ್ಮೇಲೆ ಅದೇ ಸೇಮ್ ಅಂತ ಎಲ್ಲ ಹಾಕಂಗಿಲ್ಲ. ಅದಕ್ಕೆ 2 ಸ್ಲೀವ್ಸು ಬೇರೆ ಬೇರೆ ಮೆಜರ್ಮೆಂಟೇ ತೊಗೋಬೇಕು ನೀವು. ಅದೊಂದು ಗಮನಕ್ಕೆ ಇಟ್ಕೋಬೇಕು. ನಾನು ಏನು ಹೇಳಿದ್ನಂದರೆ ಎಲ್ಲನೂ ಒಂದು ಸರ್ತಿ ಮತ್ತೆ ನೆನ್ಪು ಮಾಡ್ಕೊಳ್ಳಿ. ನೀವು ನೆನ್ಪು ಮಾಡಿಕೊಂಡು ಮತ್ತೆ ನೆನ್ಪಿಟ್ಕೊಂಡೇ ಮಾಡಿ ಕೆಲಸನ. ನೋಡಿರಿ, ಹಾರ್ಮೋನ್ಗಳು ಚೆಕ್ ಮಾಡ್ತಾಯಿದ್ದೆ ನಾನು. ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ಇದು ಕೆಲವೊಂದು ಜನಗೆ ಕರೆಕ್ಟಾಗಿರುತ್ತೆ, ಕೆಲವೊಂದು ಜನಗೆ ಹೆಚ್ಚು ಕಡಿಮೆ ಇರುತ್ತೆ. ಎಲ್ಲರೂ ಒಂದೇ ಥರ ಇರುತ್ತಂತ ಹೇಳೋಕ್ಕೂ ಆಗಲ್ಲ. ಒಂದೊಂದು ಬ್ಲೌಸು ಫುಲ್ಲು ಆಲ್ಟ್ರೇಷನ್ ಬಾಡೀಸೇ ಬಂದಿರ್ತವೆ. ಒಂದೊಂದು ಅವ್ರ ಬಾಡಿನಲ್ಲಿ ಟೋಟಲು ಒಂದು ಮಸಲ್ಸ್ಗೆ ಒಂದು ಮಸಲ್ ಸಂಬಂಧ ಇರೋಲ್ಲ. ತುಂಬ ಫ್ಯಾಟ್ ಇರ್ತಾರಲ್ಲ ಅವ್ರಿಗಾದ್ರೆ ಒಂಥರ ಬ್ಲೌಸ್ ಅದು ಹೊಲಿಬೇಕಾದ್ರೆ ತುಂಬ ಕಷ್ಟ. ಎಲ್ಲನೂ ನೆನ್ಪು ಮಾಡಿಕೊಂಡು ನೀಟಾಗಿ ನೆನ್ಪಿಟ್ಕೊಂಡೇ ಹೊಲಿಬೇಕಾಗುತ್ತೆ. ನೋಡಿರಿ, ಆರ್ಮೋಲ್ ಹತ್ರನೂ ಸೇಮ್ ಮಾರ್ಕಿಂಗು ತೊಗೊಂಡು ಬಂದು ಮತ್ತು 3 ಸ್ಟಿಚ್ ಹಾಕ್ಕೊಂಡು ಸೈಡಿಗೆ 2 ಸ್ಟಿಚ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಹಾಕ್ಕೊಂಡು ರಫ್ ಮಾಡಿ ವಾಪಸ್ ಬರಬೇಕು. ಮತ್ತು ನಾವು ಬ್ಲೌಸ್ ಅಂಬೋದು ಸ್ಟಾರ್ಟಿಂಗ್ ಎಂಡಿಂಗ್ ರಫ್ ಮಾಡಬೇಕು. ಈ ವಿಡಿಯೋದಲ್ಲೇ ತೋರಿಸ್ದಂಗೆ ಲಾಸ್ಟ್ವರೆಗೆ ತುಂಬ ವೀಡಿಯೋ ಲೆಂತ್ ಆಯಿತು, ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ನಿಮ್ಮ ಸಲಾಗನೇ ಇಷ್ಟು ಲೆಂತ್ ಮಾಡಬೇಕಾಯಿತು. ನಾನೆಲ್ಲ 15-10 ನಿಮಿಷದಲ್ಲಿ 10 ನಿಮಿಷ 15 ನಿಮಿಷ ಎಲ್ಲ ಮುಗಿಸ್ತಾಯಿದ್ದೆ. ಬಟ್ ಎಲ್ಲರೂ ಫೋನ್ ಮಾಡ್ತಾಯಿದ್ರಲ್ಲ ಪಾಪ, ಎಲ್ಲರಿಗೂ ನೀಟಾಗಿ ಗೊತ್ತಾಗಲಿಲ್ಲ ಅಂತ ಇವಾಗ ವೀಡಿಯೋ ಫುಲ್ ಮಾಡಿದ್ದೀನಿ. ಫುಲ್ಲು ಬ್ಲೌಸ್ ರೆಡಿ ಆದಮೇಲೆ ಈ ಥರ ರೆಡಿ ಆಗಿದ್ದು ನೋಡಿರಿ. ಓವರ್ಲಾಕ್ ಕೂಡ ಮಾಡ್ತೀನಿ ನಾನು. ಇವಾಗ ಎಲ್ಲನೂ ಚೆಕ್ ಮಾಡ್ತೀನಿ. ಸೇಮ್ ಮೆಜರ್ಮೆಂಟೇ ಬಂದಿದೆ ಬ್ಲೌಸು. ನೋಡಿರಿ, ವೆಸ್ಟು ಕರೆಕ್ಟಾಗಿ ಬರುತ್ತೆ, ಮಿಡಲ್ ಚೆಸ್ಟು ಕರೆಕ್ಟಾಗಿ ಬರುತ್ತೆ, ನೆಕ್ಕು ಕರೆಕ್ಟಾಗಿ ಬರುತ್ತೆ. ನಾನು ಯಾವ ಥರ ಕಟಿಂಗ್ ಮಾಡಿನೋ ಆ ಥರ ಕಟಿಂಗ್ ಮಾಡಿಕೊಂಡು ನಿಮ್ಮ ಮೆಜರ್ಮೆಂಟಿಗೆ ನಾ ಹೇಳ್ದಂಗೆ ಸ್ಟಿಚಿಂಗ್ ಮಾಡಿದ್ರೆ ಕಂಪಲ್ಸರಿ ನೀವು ಪರ್ಫೆಕ್ಟ್ ಫಿಟ್ಟಿಂಗೇ ಸ್ಟಿಚಿಂಗ್ ಮಾಡ್ತೀರಾ. ನೋಡಿರಿ, ಫೈನಲ್ ಬ್ಲೌಸೇ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಕೂಡ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ಅಲ್ಲಿವರೆಗೂ ಬಾಯ್.